ನಮಸ್ತೆ 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು KS ಪುಟ್ಟಣ್ಣಯ್ಯ ಹೆಸರನ್ನು ಈಗ ನಾವು ಭೇಟಿ ಮಾಡಲು ಬಂದಿದ್ದೇವೆ. ಮೇಲ್ಕೋಟೆಯಿಂದ ಅವರು ವಿಜೇತರಾಗಿ ಈಗ MLA ಸಹ ಆಗಿರುವಂತದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಈ ಒಂದು ರಾಜಕೀಯ ಅನುಭವಕ್ಕೆ ಹೇಗೆ ಅನ್ನಿಸ್ತಾ ಇದೆ, ಯಾವ ರೀತಿಗೆ ಅವರು ಅವರ ಕ್ಷೇತ್ರದಲ್ಲಿ ಈಗ ಬದಲಾವಣೆ ಎಲ್ಲ ತರಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಕುರಿತು ಒಂದು ಕಿರುಕಾಲ ಅವರ ಜೊತೆ ಕಾಲವನ್ನು ಕಳೆಯೋಣ. ನಮಸ್ತೆ ಸರ್. ನಮಸ್ತೆ. ಸರ್, ನಿಮ್ಮ ಹೆಸರು? ಪುಟ್ಟಣ್ಣಯ್ಯ ಅಂತ ಹೇಳಿ, ಮೇಲ್ಕೋಟೆ ಕ್ಷೇತ್ರದ ಶಾಸಕ. ಸರ್, ಈಗ ನಿಮ್ಮ ಇಡೀ ಮೇಲ್ಕೋಟೆ ಅಷ್ಟೇ ಅಲ್ಲ, ಇದೀಗ ಮಂಡ್ಯ ವ್ಯಾಪ್ತಿಯಲ್ಲೂ ಸಹ ನೀವು ತುಂಬಾನೇ ಹೆಸರುವಾಸಿಯಾಗಿರುವಂತದ್ದು. ಹಾಗಾಗಿ ಈ ರಾಜಕೀಯ ಕ್ಷೇತ್ರಕ್ಕೆ ಏನ್ ಅನ್ಕೊಂಡೀಗ ಈ ಒಂದು ರಾಜಕೀಯ ಜೀವನಕ್ಕೆ ಈಗ ನೀವು ಪ್ರವೇಶ ನೀಡಿದಂತದ್ದು ಸರ್? ಈಗ ನಾನು ಒಬ್ಬ ಹೋರಾಟಗಾರನಾಗಿ ಸುಮಾರು 32 ವರ್ಷದಿಂದ ರೈತ ಸಂಘದಲ್ಲಿ ಕರ್ನಾಟಕದ ರೈತರ ಮತ್ತು ಭಾರತದ ರೈತರ ಬದುಕಿನ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋರಾಟ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ರಾಜಕಾರಣಕ್ಕೆ ಬಹಳ ತಡವಾಗಿ ಬಂದಿಲ್ಲ. ನಾವು ರಾಜಕೀಯಕ್ಕೆ ಬರಬೇಕು ಅಂತ ಬಹಳ ದೊಡ್ಡ ಆಸೆ ಇಟ್ಕೊಂಡು ಏನು ಬಂದಿರಲಿಲ್ಲ. ಚಳುವಳಿ ಮಾಡ್ಕೊಂಡೇ ಬಂದು ಆಕಸ್ಮಿಕವಾಗಿ ರಾಜಕೀಯ ಕ್ಷೇತ್ರಕ್ಕೆ 94ರಿಂದ 99ವರೆಗೂ ನಾನು ಒಂದ್ಸಾರಿ MLA ಆಗಿದೆ. ಅಲ್ಲಿಂದ MLAನ ಯಾವ ಕಾರಣಕ್ಕೂ ಏನು ಕಾರಣಕ್ಕೂ ಸೋಲನ್ನು ಅನುಭವಿಸ್ತಾ ಬಂದು ಕೊನೆಗೆ 2013 ಗೆದ್ದು ಈಗ ಒಬ್ಬ ಶಾಸಕನಾಗಿ ಸರ್ವೋದಯ ಕರ್ನಾಟಕ ಪಕ್ಷದಿಂದ ಶಾಸನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ, ಹೋರಾಟ ಮಾಡೋಕ್ಕೆ, ಸರ್ಕಾರಕ್ಕೆ ಬುದ್ಧಿ ಹೇಳೋಕ್ಕೆ, ಪಾಠ ಹೇಳೋಕ್ಕೆ. ಯಾಕೆಂದರೆ ನಾನು ತಿಳ್ಕೊಂಡಿರೋದು ಚಳುವಳಿ ಮೇಸ್ಟ್ರಿದ್ದಲ್ಲಿ ಸರ್ಕಾರ ಸ್ಟೂಡೆಂಟ್ ಇದೆ. ಕೆಲವು ನನ್ನ ಹೋರಾಟದ ಅನುಭವ ಮತ್ತು ಅನಿಸಿಕೆಗಳನ್ನ ನಿರಂತರವಾಗಿ ಚರ್ಚೆ ಮಾಡೋಕ್ಕೆ ಸರ್ಕಾರದ ಮುಂದೆ ಮಾತಾಡ್ತಾ ಹೋಗ್ತೀನಿ. ಅದರಿಂದ ನಾನು ಶಾಸಕನಾಗಿ ನನ್ನದೇ ಆದಂಥ ಆಸೆಗಳಿವೆ. ಆರ್ಥಿಕ ವಿಕೇಂದ್ರೀಕರಣ ಆಗಬೇಕು, ಪಂಚಾಯಿತಿನೇ ಸರ್ಕಾರ ಆಗಬೇಕು. ಯಾಕೆಂದರೆ 91,000 ಪಂಚಾಯಿತಿ ಮೆಂಬರ್ನ ಗೆಲ್ಲಿಸಿ ಸುಮ್ಮನೆ ಯಾವುದೇ ಕಾಮಗಾರಿಕೆ ಕ್ರಮಬದ್ಧವಾಗಿ ಆಗ್ತೇನೆ. ಬರೀ ರಾಜಕೀಯ ಗುಂಪು, ಕಾಂಗ್ರೆಸ್ದೊಂದು ಗುಂಪು, ದಳದೊಂದು ಗುಂಪು, ರೈತ ಸಂಘದೊಂದು ಗುಂಪು, BJP. ಬಟ್ ಪಂಚಾಯಿತಿನಲ್ಲಿ ಈ ಥರದ ನಡವಳಿಕೆ ಮೇಲೆ ನಡ್ಕೊಂಡು ಬಂದರೆ ಯಾವುದೇ ಅಭಿವೃದ್ಧಿ ಆಗ್ತೇನೆ. ಸ್ವಾತಂತ್ರ್ಯ ಬಂದು 65 ವರ್ಷ ಆಗಿದೆ. ಅದೇ ಮೋರಿ, ಅದೇ ರೋಡು, ಅದೇ ಹಳ್ಳಿ, ಯಾವ ಬದಲಾವಣೆ ಇಲ್ಲ. ಆದ್ದರಿಂದ ಇದ್ರ ಬಗ್ಗೆ ಸರ್ಕಾರದ ಮುಂದೆ ಹೋರಾಟ ಮಾಡಿ, ಜನಜಾಗೃತಿ ಮಾಡಿ, ಒಂದು ರೈತರದ್ದು ರಾಜಕೀಯ ಶಕ್ತಿಯಾಗಿ ಬೆಳಿಬೇಕು ಅಂತ ನಮ್ಮ ಆಸೆ. ದಲಿತರು ಮತ್ತು ರೈತರು ಮತ್ತು ಬಡವರು ಸೇರಿ ಒಂದು ರಾಜಕಾರಣ ಸೃಷ್ಟಿಯಾಗಬೇಕು. ಅಂದ್ರೆ ಯಾವ ರೀತಿಯಾದ ರಾಜಕಾರಣ ಸರ್? ಪಂಚಾಯಿತಿಯನ್ನೇ ಸರ್ಕಾರ, ಮೂಲಭೂತ ಸೌಕರ್ಯಗಳೇ ಇನ್ನೂ ನಾವು ಕೊಟ್ಟಿಲ್ಲ. 29,600 ಹಳ್ಳಿಗಳಿಗೆ ಕುಡಿಯೋ ನೀರಿನ್ನೂ ಕೊಡೋಕ್ಕಾಗಿಲ್ಲ ನಾವು. ಕಾರಣ ಏನು? ಬೀದಿ ದೀಪ ಕ್ರಮಬದ್ಧವಾಗಿ ಮಾಡಿಲ್ಲ. ಯಾಕೆ? UGDಗಳು ಯಾಕಾಗಿಲ್ಲ? ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ UGD ಮಾಡೋಕ್ಕಾಗಿಲ್ಲ. ಮತ್ತು ನನಗನ್ನಿಸ್ತದೆ, ಸಿಟಿಲಿರೋ ಜನರಿಗೆ 135 ಲೀಟ್ರ್ ನೀರು ಸ್ನಾನ ಮಾಡೋಕ್ಕೆ ಕುಡಿಯೋದು. ನಮಗೆ 55 ಲೀಟ್ರ್ ನೀರು ಫಿಕ್ಸ್ ಮಾಡೋದಂದ್ರೆ ಶಾಸನಸಭೆಯಲ್ಲಿ ಇಂಥ ವಿಷಯಗಳು ಚರ್ಚೆ ಮಾಡಬೇಕು. ಮತ್ತು ಯಾವಾಗಲೂ ಅರ್ಜಿ ಕೊಡ್ತಕ್ಕಂಥ ಕಾರ್ಯಕ್ರಮ, ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಕೆಲಸ ಏನು ಮಾಡಬೇಕು? ಸ್ವಾಮಿ ಬುದ್ಧಿ ಅಂತ ಅರ್ಜಿ ಕೊಡ್ತಾರಲ್ಲ, ಅದನ್ನು ಮೊದಲು ನಾಶ ಮಾಡಬೇಕಾಗುತ್ತೆ. ಏನು ಮಾಡಿದ್ದೀವಿ? ತಹಸೀಲ್ದಾರ್ ಸಾಹೇಬ್ರೆ, DC ಸಾಹೇಬ್ರೆ, MLA ಸಾಹೇಬ್ರೆ, ಮಂತ್ರಿ ಸಾಹೇಬ್ರೆ ಅಂತ ಹೇಳಿ ಬ್ರಿಟಿಷ್ನವ್ರಿಗೆ ಹೋದ ಮೇಲೆ ಬ್ರಿಟಿಷ್ ಶಬ್ದ ಇನ್ನೂ ಮಡಿಕೊಂಡಿದ್ದೀವಿ ಅಂದರೆ ಆಡಳಿತ ಅದೇ ಇದೆ ಅಂತ ತೀರ್ಮಾನ. ಅದರಿಂದ ಸುಧಾರಣೆಗಳಾಗಬೇಕು. ಆಡಳಿತ ಸುಧಾರಣೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ದುಡಿಯೋ ವರ್ಗವನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಆರ್ಥಿಕ ನೀತಿ ಇಲ್ಲ. ಕನ್ಸ್ಯೂಮರ್ ಫೋರಮ್ ಮಾಡಿದರೆ ತುಂಬ ಸಂತೋಷ. ಊಟ ಮಾಡೋದು ಚೆನ್ನಾಗಿರುತ್ತೆ. ನಾವು ಡೆವಲ್ ಆಗಿರೋದು ಅದೇ ಉದ್ದೇಶ. ಯಾವುದೋ ಭತ್ತದ ರೇಟ್ ಕೇಳೋಕ್ಕೆ, ರಾಗಿ ರೇಟ್ ಕೇಳೋಕ್ಕಲ್ಲ, ಜೋಳದ ರೇಟ್ ಅಲ್ಲ. ಕರ್ನಾಟಕದ ಎಲ್ಲ ಜನರು ಹಸಿವಿನಿಂದಿರಬಾರ್ದು. 6.5 ಕೋಟಿ ಜನರು ಯಾವಾಗಲೂ ಊಟ ಮಾಡ್ಕೊಂಡು ಆರೋಗ್ಯವಾಗಿರಬೇಕು ಅಂತ ದೃಷ್ಟಿಯಿಂದ ಡೆವಲ್ ಹಾಕಿರೋದು. ಆದರೆ ಇನ್ನೊಂದು ಅದರಲ್ಲಿ ಗುರಿ ಇದೆ. ಹಳ್ಳಿಗಳು ಚೆನ್ನಾಗಿರ್ಬೇಕು ಆರ್ಥಿಕವಾಗಿ, ಗುಳೆ ಹೋಗಬಾರದು, ಕೃಷಿ ನೀತಿ ಆಗಬೇಕು. ಬಟ್ ಬರೀ ಕೃಷಿ ನೀತಿ ಅಲ್ಲ, ಕಾರ್ಮಿಕರ ಬದುಕು ರಕ್ಷಣೆ ಮಾಡ್ತಕ್ಕಂಥ ವೈಜ್ಞಾನಿಕ ನೀತಿ ಆಗಬೇಕು. ಈ ಥರ ಎಲ್ಲ ಚರ್ಚೆಗಳ ಆಧಾರದ ಮೇಲೆ ನಾವು ಬಂದಿರೋದು. ಈಗ ಸಾಲದ ನೀತಿ ಉದಾಹರಣೆಗೆ, ಯಾವುದೋ ಬೆಳೆ ಸಾಲ ಕೊಡ್ತಾರೆ ಅಷ್ಟೇ. ನಮ್ಮ ಆಸೆ ಏನಂದರೆ ಒಂದು ಪ್ಯಾಕೇಜ್ ಲೋನ್ ಆಗೋದು. ಹಂದಿ ಸಾಕಲಿ, ಹಸು ಸಾಕಲಿ, ಕುರಿ ಸಾಕಲಿ, ಒಂದು ಕುಟುಂಬಕ್ಕೆ ಪ್ಯಾಕೇಜ್ ಸಾಲ ಕೊಡೋದು. 70% ಇರ್ತಕ್ಕಂಥ ರೈತರಿಗೆ ಹಣಕಾಸು ಸಂಸ್ಥೆಗಳು ಸಂಕುಚಿತ ಸಾಲ ಪದ್ಧತಿಯನ್ನು ನಾಶ ಮಾಡಿ
ಸಮಗ್ರ ಬದುಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೂಲಿ ಮಾಡೋರು ಮತ್ತು ರೈತರು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಸಾಲದ ನೀತಿ ಇಲ್ಲ. ನಮ್ಮ ಸಾಲದ ನೀತಿ ಹೆಂಗೆ ಅಂದರೆ ಗುಲಾಮಗಿರಿ ಸಾಲದ ನೀತಿ. ಬೆಳೆ ಬೆಳಿಬೇಕು, ದೇಶದ ಆಹಾರ ಭದ್ರತೆಗೆ ಆ ಬೆಳೆಗೊಂದು ಸಾಲ ಮಾಡಬೇಕು. ಮಾಂಸ ಬೇಕು, ಬಡವರು ನುಡುಕೋದು ಮಾಂಸಕ್ಕೊಂದು ಸಾಲ, ಬಡವರು ನುಡುಕೋದು ಒಂದು ಎಮ್ಮೆ ಸಾಲ, ಹಸಿನ ಸಾಲ. ಕಸ ಸಾಕೋನು, ಎಮ್ಮೆ ಸಾಕೋನು, ಕುರಿ ಸಾಕೋನು, ಜೀವನ ಭದ್ರತೆ, ಆರ್ಥಿಕ ಭದ್ರತೆಗೆ ಯಾವ ಕಾರ್ಯಕ್ರಮ ಮಾಡ್ತೀವಿ? ಅಂದರೆ ಯಾವಾಗಲೂ ಗುಲಾಮರನ್ನಾಗಿ ಹಳ್ಳಿ ಜನನ, ದುಡಿಯೋರನ್ನ, ಶ್ರಮವನ್ನು ಮಡಿಕೊಂಡ್ರೆ ಯಾವ ರೀತಿ? ಯಾಕೆ ಅಂದರೆ ಈ ದೇಶದಲ್ಲಿ ಶ್ರಮ ಜ್ಞಾನ ಅಂತಲೇ ಒಪ್ಕೊಂಡಿಲ್ಲ. ದೈಹಿಕ ಶ್ರಮ ಜ್ಞಾನ ಅಲ್ಲ ಅಂತ ಹೇಳಿದ್ಮೇಲೆ ದೈಹಿಕ ಶ್ರಮಿಕರಿಗೆ ಯಾವ ನ್ಯಾಯ ಕೊಡೋಕ್ಕೆ ಸಾಧ್ಯ? ನೋಡಿ, ಇಡೀ ದೇಶದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ, ರಾಜ್ಯದಲ್ಲಾಗಲಿ ಅಗ್ರಿಕಲ್ಚರ್ ಇನ್ವೆಸ್ಟ್ಮೆಂಟ್, ಅಗ್ರಿಕಲ್ಚರ್ ಲಾಸ್, ಇದ್ರ ಬಗ್ಗೆ ಯಾರಾದರೂ ಈ ರಾಜ್ಯದ, ಈ ದೇಶದ ಆರ್ಥಿಕ ತಜ್ಞರು ಒಂದು ಶಬ್ದ ಬರೆದವರು? ಯಾಕೆ ಬರಲಿಲ್ಲ? ಯಾವ ಕಾರಣಕ್ಕೆ ಬರಲಿಲ್ಲ? ನಾನು ಯಾವುದೋ ಒಂದು MLA ಆಗ್ಬಿಟ್ಟು ಕಲ್ಪನೆಗೋಸ್ಕರ ಬಂದಿಲ್ಲ. ನಾನು ಸಮಗ್ರ ನೀರಾವರಿ ಮತ್ತು ಸಮಗ್ರ ಅಂತರ್ಜಲ, ಸಮಗ್ರ ವಿದ್ಯುತ್ ಶಕ್ತಿ, ಎಲ್ಲ ದುಡಿಯೋ ವರ್ಗವನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸರ್ಕಾರದ ಮುಂದೆ ಬೆಳಕು ಚೆಲ್ಲಬೇಕು ಅಂತಕ್ಕಂಥ ವಿಚಾರದ ಮೇಲೆ ನಾನು MLA ಆಗಿದ್ದೆ. ಅದರಿಂದ ಇದು ಅತ್ಯಂತ ಆರೋಗ್ಯಕರವಾದ ರಾಜಕಾರಣ ಆಗಬೇಕು. ನನ್ನ ಕಲ್ಪನೆ ಮೇಲೆ ಒಂದು ಸರ್ಕಾರ. ಖಂಡಿತವಾಗ್ಲೂ ಎಲ್ಲರಿಗೂ ಗೊತ್ತು, ನೀವು ಯಾವ ರೀತಿ ಈಗ ಹೋರಾಟ ಮಾಡ್ತಾ ಬಂದಿದ್ದೀರಾ ಅಂತ ಎಲ್ಲ ಜನತೆ ಗೊತ್ತು, ಯಾವುದ್ರ ಬಗ್ಗೆ ಒಂದು ಆದ್ಯತೆ ನೀಡ್ತೀರಾ ಅನ್ನೋದು ಗೊತ್ತು. ಆದ್ರೆ ಎಷ್ಟೋ ಜನಕ್ಕೆ ನೀವು ಯಾವಾಗಿಂದ ಬಂದ್ರಿ ಈ ಒಂದು ಜನಸೇವೆಗೋಸ್ಕರ, ಜನತೆಗೋಸ್ಕರ, ಯಾವಾಗಿಂದ ನೀವು ಆ ಜನತೆಗೋಸ್ಕರ ಹಗಲು ಇರುಳು ಅಂತ ನೀವು ಒಂದು ಹೋರಾಟ ಮಾಡ್ತಾ ಬಂದಿದ್ದೀರಾ ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನೇನು ಹೇಳ್ತೀನಿ, ಈ ದೇಶದಲ್ಲಿ ಗಾಂಧಿನೇ ಮರೆತುಬಿಟ್ಟಿದ್ದಾರೆ, ಅಂಬೇಡ್ಕರ್ ಮರೆತುಬಿಟ್ಟಿದ್ದಾರೆ, ಬುದ್ಧನ್ನು ಮರೆತುಬಿಟ್ಟಿದ್ದಾರೆ. ಅಂಬೇಡ್ಕರ್ ಜಯಂತಿ ಮತ್ತು ಗಾಂಧಿ ಜಯಂತಿ 200 ಜನ 300 ಜನ ಸೇರಿ, ಸಿನಿಮಾದಲ್ಲಿ ಯಾವ ಹುಡ್ದಾಪ ಮಾಡ್ಕೊಂಡ್ರೆ 20,000 ಜನ ಸೇರಿ. ಅದರಿಂದ ಯಾರು ದೊಡ್ಡವರು ಅಂತ ನಾವು ಮಾಡೋಕ್ಕಾಯ್ತು? ಹಂಗೆ ಯಾರೋ ನಮ್ಮನ್ನು ನೆನ್ಕೊಳ್ಳಿ ಅಂತ ದೃಷ್ಟಿಗೆ ನಾವು ಹೋರಾಟ ಮಾಡಬೇಕು. ನನ್ನ ಗುರಿ ಶ್ರಮದಿಂದ ಬಂದವರು. ನಾನು ಸಿಕ್ಕಾಪಟ್ಟೆ 3 ಡಿಗ್ರಿ ಓದಿ, 2 ಡಿಗ್ರಿ ಓದಲ್ಲ ಬಂದಿರೋದು. ಭೂಮಿ ಮತ್ತು ಬೆವರು ಮತ್ತು ರಕ್ತಭ್ರಷ್ಟಿ, ಬಡತನ ಮತ್ತು ಅಸ್ಪೃಶ್ಯತೆ ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥ ಎಲ್ಲ ವರ್ಗದ ಜನರ ಬದುಕನ್ನು ರಕ್ಷಣೆ ಮಾಡತಕ್ಕಂಥ ಹೋರಾಟದ ವಿಚಾರದಲ್ಲಿ ಯಾರ್ದವ ಸರ್ಟಿಫಿಕೇಟು ನನ್ನ ಯಾರೋ ಹೊಗಳಿ ಅಂತಕ್ಕಂಥ ದೃಷ್ಟಿಗೆ ನಾನು ಎಂದೂ ಬಂದರು. ಯಾಕೆಂದರೆ 32 ವರ್ಷ ಒಂದು ಚಳವಳಿಯನ್ನು ಉಳಿಸ್ಕೊಳ್ಳೋದು, ಅದು ಬೆಳೆಸ್ಕೊಳ್ಳೋದು ಅಷ್ಟು ಸುಲಭ. ನನ್ನ ಜೊತೆಲಿ ನಾನು ಒಬ್ಬನೇ ಅಂತಿಲ್ಲ, ಸಾವಿರಾರು ಜನ ಕಾರ್ಯಕರ್ತರು ತ್ಯಾಗದಿಂದ ಒಂದು ಚಳವಳಿ ಕಂಡಿರು. ನನ್ನ ಒಬ್ಬನಿಂದ ಏನು ಉಳ್ಕೊಂಡಿಲ್ಲ. ನಾನು ಒಬ್ಬನೇ ಉಳ್ಕೊಂಡಿದ್ದರೆ ನನಗೆ ಮೂರ್ಖಾಯ. ನನ್ನಂಗೆ ಸಾವಿರಾರು ಜನ ಕಾರ್ಯಕರ್ತರು ಇನ್ನೂ ಈ ಚಳುವಳಿಯ ಭದ್ರತೆ. ಸರ್, ಈ ಸಾವಿರಾರು ಕಾರ್ಯಕರ್ತರುಗಳಲ್ಲಿ ಅದರಲ್ಲಿ ತುಂಬಾ ನಿಮಗೆ ಆತ್ಮೀಯರಾಗಿದ್ಕೊಂಡು ಎಲ್ಲರ ಒಂದು ಜನತೆಗಳು ಈಗ ಎಲ್ಲಾ ಕಡೆ ಹೋಗಿ ನೀವು ಒಬ್ಬರೇ ಈಗ ಭೇಟಿ ಮಾಡಿ ಮಾಡೋದಕ್ಕಾಗಲ್ಲ. ಒಂದೊಂದು ಸ್ಥಳದಲ್ಲೂ ಒಬ್ಬೊಬ್ರು ಇರ್ತಾರೆ. ಹಾಗಾಗಿ ಅಲ್ಲೆಲ್ಲ ನಿಮ್ಗೆ ಯಾವ ರೀತಿ ಈಗ ಎಲ್ಲರೂ ಮಾಡ್ತಿದ್ವಿ. ಉದಾಹರಣೆಗೆ ನಿನ್ನೆ ಚನ್ನರಾಯಪಟ್ಟಣಕ್ಕೆ ಹೋಗಿದ್ದು, ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದು, ಇನ್ನೊಂದು ಸಾರಿ ರಾಯಚೂರಿಗೆ ಹೋಗಿದ್ದೆ, ಇನ್ನೊಂದು ಸಾರಿ ಹಾವೇರಿಗೆ ಹೋಗಿದ್ದೆ. ಅಲ್ಲಿ ಒಬ್ರು ಇಬ್ರು ಅಂತ ಹೇಳಿಲ್ಲ, ಜವಾಬ್ದಾರಸ್ಥರು ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿ ಇರ್ತಾರೆ. ಒಬ್ಬ ಲೀಡ್ರು ಬಂದ್ರೆ ಇಲ್ಲ, ಜನ ಬಂದ್ರೆ ಅವ್ನು ಲೀಡರ್ ಆಗಕ್ಕೆ ಸಾಧ್ಯ. ಒಬ್ಬನೇ ಲೀಡರ್ ಹೋಗಿ ಏನು ಭಾಷಣ ಮಾಡ್ತಾನೆ? ಅದರಿಂದ ಇದು ಒಬ್ರನ್ನ ಇಬ್ಬರನ್ನ ಅಂತ ಹೋಗೋದು ಪ್ರಶ್ನೆ ಇಲ್ಲ. ಈಗ ಚಾಂದ್ರಸ್ ಪಾಟೀಲ್ ನೂತನ ಅಧ್ಯಕ್ಷ ತುಂಬ ಚೆನ್ನಾಗಿ, ಕಾರ್ಯದರ್ಶಿ ನಾಗೇಂದ್ರ ಅವರು, ಆಮೇಲೆ ರಾಮಸ್ವಾಮಿ ಅಂತೇಳಿ ಉಪಾಧ್ಯಕ್ಷರ ಕೆಲಸ ಮಾಡ್ತಿದ್ದಾರೆ. ಸೊ ಈ ಥರ ನಮ್ಮ ಶುಗರ್ ಫ್ಯಾಕ್ಟ್ರಿಯಲ್ಲಿ ನಂಜುಂಡೇಗೌಡರು ಮತ್ತು ಮಂಡ್ಯದಲ್ಲಿ ನರಸರಾಜು ಮತ್ತು ಸುರೇಶು, ಮರ್ಲಿಂಗೇಗೌಡರು, ಈ ಥರ ನೂರಾರು ಜನ ಕಾರ್ಯಕರ್ತರು. ಕಾವೇರಿಗೆ ಹೋದರೆ ಭಾಳ ಜನ ಇದ್ದಾರೆ, ಬೇಕಾದಷ್ಟು ಜನ. ಅದರಿಂದ ಇದು ಒಬ್ಬರು ಇಬ್ಬರು ಪ್ರಶ್ನೆ ಬರೋದಿಲ್ಲ. ಲಕ್ಷಾಂತರ ಜನರ ತ್ಯಾಗ ಮತ್ತು ಬಲಿದಾನದಿಂದ ಒಂದು ಚಳುವಳಿ ಉಳ್ಕೊಂಡು ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ 32 ವರ್ಷದಲ್ಲಿ ಒಂದು ಚಳುವಳಿ ಇನ್ನೂ ಉಳ್ಕೊಂಡಿದೆ. ಕೆಲವರು ಒಬ್ಬರ ಇಬ್ಬರು ಬೇರ್ಪಡೆಯಾಗಿ ತಮ್ಮ ಸ್ವಾರ್ಥಕ್ಕೋಗಿರೋ ಸುದ್ದಿ ಇದ್ದಾರೆ. ಆದರೆ ನಾನು ಮಾತಾಡ್ತಿರೋದು ಸಾಮೂಹಿಕವಾಗಿ ಜನ. ನಂಜುಂಡಸ್ವಾಮಿಯವರ ಏನು ಒಂದು ಆಲೋಚನೆ ಇದೆ, ನಂಜುಂಡಸ್ವಾಮಿ, ಸುಂದರೇಶು, ರುದ್ರಪ್ಪನವರು ಒಂದು ಹೋರಾಟ ತಗೊಂಡು ಏನು ಒಂದು ಶುರು ಆಯಿತು. ಅದು ರಾಜ್ಯದಲ್ಲಿ ಈಗ ಅವ್ರ ಮಕ್ಕಳೆಲ್ಲ ನಮ್ಮ ಜೊತೆಲಿ ಇದ್ದಾರೆ, ಕೆಲಸ ಮಾಡ್ತಾರೆ. ಚಿಕ್ಕಿ ಮತ್ತು ಪಚ್ಚೆ ಅಂತೇಳಿ ಅವರಿಬ್ಬರು ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಚಿಕ್ಕಿಯವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮಲ್ಲಿ ಯುವ ಶಕ್ತಿಯಾಗಿ ಪಚ್ಚೆ ಅಂತ ಅವರು ಕೆಲಸ ಮಾಡ್ತಾರೆ. ಅದರಿಂದ ಇದರಲ್ಲಿ ಏನು ಪ್ರಶ್ನೆ ಬರೋದಿಲ್ಲ. ನಾನು ಲೀಡ್ರು ಅನ್ನೋದು ಮುಟ್ಟಾಳ್ತಾನೆ. ನಾವು ಎಲ್ಲರೂ ಲೀಡ್ರುಗಳು ಅನ್ನೋ ಭಾವನೆಗೆ ಚಳವಳಿ ಬಿಡ್ಕೊಂಡು ಈಗ ನಮ್ಮ ಆಸೆಗಳು ಬೇಕಾದಷ್ಟು. ಈಗ ಉದಾಹರಣೆಗೆ ಎಲ್ಲ ಬೆಳೆಗಳ ಬೆಲೆ ನಿಗದಿ ಆಗಬೇಕು ಅಂತ ಆಸೆ, ವೈಜ್ಞಾನಿಕವಾಗಿ ನಿಗದಿ ಆಗಬೇಕು.
ಅಂದ್ರೆ ಯಾವ ರೀತಿ ಸರ್ ಅದನ್ನ ಸ್ವಲ್ಪ ಈಗ ಉದಾಹರಣೆಗೆ SMP ಏನಾಗಿದೆ, ಕಬ್ಬಿಗೆ SMP ಅಂತ ನಿಗದಿ ಮಾಡಿದ್ದಾರೆ. ಕಬ್ಬಿಗೆ SMP ಅಂತ ನಿಗದಿ ಮಾಡಿದ್ರೆ ಇದು FSP SMP ಮತ್ತು MSP ಮತ್ತು FR. ಈಗ FR ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂದರೆ ಬೆಂಬಲ ಬೆಲೆ 9.5 ರಿಕವರಿ ಇದೆ. ಇವರು 2200 ರೂಪಾಯಿನ ಎಕ್ಸ್ ಗೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿ. ಇದು ಎಷ್ಟು ಅವೈಜ್ಞಾನಿಕ ಅಂದರೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕದ ಕಬ್ಬಿನ ದುಡ್ಡು 11,000 ಕೋಟಿ, ಬರೀ ಎಕ್ಸೈಸ್ ಒಂದರಲ್ಲಿ ಬರೋ ದುಡ್ಡು 14,000 ಕೋಟಿ, ಆಲ್ಕೋಹಾಲ್ನಿಂದ ಬರೋದು 14,000 ಕೋಟಿ. ಅದರ ಮೇಲೆ ಮೆಡಿಕಲ್ ಲಾಬಿ ಇದೆ. ಉಳ್ಕೊಂಡಿರ್ತಕ್ಕಂಥ ಕಬ್ಬಿನ ಸಿಪ್ಪೆಯಲ್ಲಿ ಸುಮಾರು 6,000 ಕೋಟಿಗಿಂತ ಅಧಿಕ ಕರೆಂಟ್ ಉತ್ಪಾದನೆ ಆಗ್ತದೆ. ವೇಸ್ಟ್ ಆಗಿರೋದು ಅಗ್ರಿಗೋಲ್ಡ್ ಗೊಬ್ಬರ ತಯಾರಾಗ್ತದೆ. ಕೆಲವು ಭಾಗ ಎಥನಾಲ್ ಹೋಗುತ್ತೆ. ಸೊ ಈ ಥರ ಇಷ್ಟು. ಆಮೇಲೆ 100 kg ಸಕ್ಕರೆನೆಲ್ಲ 55 kg ಸ್ವೀಟ್ ಅಂಗಡಿಗೆ ಹೋಗುತ್ತೆ, 15 kg ಚಾಕ್ಲೇಟ್ ಕಂಪ್ನಿಗೆ ಹೋಗುತ್ತೆ, ಇನ್ನು 15 kg ಪೆಪ್ಸಿ ಕೋಕಾ ಕೋಲಾಗೆ ಹೋಯ್ತದೆ, 5 kg ಇಂದ 10 kg ಇದಕ್ಕೆ ಹೋಗುತ್ತೆ ಹೋಟ್ಲು ಉದ್ಯಮಕ್ಕೆ. ಇಡೀ ಜನ ಇವತ್ತು 5ರಿಂದ 10% ಮಾತ್ರ ಸಕ್ಕರೆ. ಇದು ಜೀವನ ಅವಶ್ಯಕವಾದ ವಸ್ತು ಅಂತ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಡಿಕ್ಲೇರ್ ಮಾಡೋರು. ಸಾಯ್ತಪ್ಪ ಬಡವರಿಗೆ 20 ರೂಪಾಯಿ ಕೊಡು, 3 kg ಕೊಡ್ತೀವಿ, 5 kg ಕೊಡ್ತೀವಿ, ಕೊಡು, ಎಲ್ಲ ಬಡವರು ತಿಂದು ಬೇಡ. ವ್ಯಾಪಾರಸ್ಥರಿಗೆ 65ರಿಂದ 70 ರೂಪಾಯಿ ನಿಗದಿ ಮಾಡಿ ಕನಿಷ್ಠ ಒಂದು 5,000ರಿಂದ 6,000 ರೂಪಾಯಿ ಒಂದು ಟನ್ನಿಗೆ ಕೊಟ್ಟರೆ ಒಬ್ಬ ಕೂಲಿ ಮಾಡೋನು ತಹಸೀಲ್ದಾರ್ ಸಂಬಳ ತಗೋತಾನೆ, ಇನ್ನೊಬ್ಬ ಅಸಿಸ್ಟೆಂಟ್ ಕಮಿಷನರ್ ಸಂಬಳ ತಗೋತಾನೆ, ಗಾಡಿ ಹೋಗಿ ಕಬ್ಬು ಬೆಳೆದಿರೋನು DC ಸಂಬಳ ತಗೋತಾನೆ. ಯಾಕೆ ತಗೋಬೇಕು? ಯಾವ ಆರ್ಥಿಕ ನೀತಿ ಮೇಲೆ 13 ತಿಂಗಳಿಗೆ ಬೆಲೆ ನಿಗದಿ ಮಾಡೋಕ್ಕೆ ಸರ್ ಯಾಕೆ ಮಾಡ್ತಾ ಇದ್ದಾರೆ? SMP ಅನ್ನೋದು ಎಷ್ಟು ಮೋಸ ಬಂತ. ಇಂಗ್ಲೀಷ್ನವ್ರ ಶಬ್ದ ಇದು. MSP ಅಂದರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್, SMP ಅಂದರೆ ಸ್ಟ್ಯಾಟ್ಯುಟರಿ ಮಿನಿಮಮ್ ಪ್ರೈಸ್, FRB ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್. ಎಲ್ಲಿದೆ ಫೇರ್? ವೇರ್ ಇಸ್ ಫೇರ್ ಇಸ್ IC लिख रहे हैं पूरा देश में. अभी ये केंद्र सरकार ಜೀವನ ಅವಶ್ಯಕವಾದ ವಸ್ತು ಅಂತ ತೀರ್ಮಾನ ಮಾಡಿ ರೈತರಿಗೆ ಇಷ್ಟು ಮೋಸ ಮಾಡ್ತಾರೆ ಸರ್. 26 ಕೋಟಿ ಉದ್ಯೋಗ ಸೃಷ್ಟಿಯಾಗುತ್ತೆ ಕಬ್ಬು ಅಂದ್ರಲ್ಲಿ. ತಡೆಗಟ್ಟಬಹುದು ಅಂತ ನಿಮ್ಮ ಅನಿಸಿಕೆ ಸರ್? ಅದೇ ಈಗ ಸ್ಥಿರವಾದ ಒಂದು ಬೆಲೆ ಸಕ್ಕರೆ ನಿಗದಿ ಮಾಡಿದ್ರೆ ಮುಗಿದೈತೆ. ಬಡವರಿಗೆ 20 ರೂಪಾಯಿ ಕೊಡ್ಲಿರಿ, ಯಾರು ಬೇಡ ಅಂತ ನಾವು ಬಡವರು ಕೊಡ್ಬೇಡ ಅಂತ ನಾವು ಯಾರು ಹೇಳ್ತೀವಿ? ಸಕ್ಕರೆ ಬಡವರು ತಿನ್ನೋರಿಗೆಲ್ಲ 2 kg ಇದೆ, 3 kg DC-ಗೂ 3 kg ಕೊಡಿ, ಕಡಿಮೆ ದುಡ್ಡು. ಆದರೆ ವ್ಯಾಪಾರಸ್ಥರಿಗೆ 65-70 ರೂಪಾಯಿ ಮಾಡಿ 1 kg ಸ್ವೀಟು 400 ರೂಪಾಯಿ ತಗೋತೀರಿ. ನೀವು ಯಾಕೆ ಸಕ್ಕರೆ ರೇಟ್ ನಿಗದಿ ಮಾಡಿ? ಇದರಲ್ಲಿ ಮಧ್ಯಮ ವರ್ಗದವರಿಗೆ ಉಳ್ಕೊಳ್ಳದೆ ಹೊರತು ಬೆಳೆದ ವರ್ಗ ಖಾಸಗಿ ಕಾರ್ಖಾನೆ ಲಾಬಿ ಕಂಟ್ರೋಲ್ ದ ಹೋಲ್ ಗवर्नमेंट सिस्टम, कंट्रोल द सिस्टम. ये किसान कौन रक्षण करता है? ये भी ये प्रधानमंत्री इसके बारे में सोच रहे हैं. अभी मनमोहन सिंह इंटरनेशनल इकोनॉमिस्ट, अभी मोदी किसान का बारे में बात कर रहे हैं. लेकिन क्या हमारे पास में कोई नीति बनाने के लिए सोच रहे? ಜಾಗತೀಕರಣ ಮತ್ತು ಉದಾರೀಕರಣಕ್ಕೆ ಸೈನ್ ಹಾಕ್ಬಿಟ್ಟಿದೆ. ನಮ್ಮ ಮಾರ್ಕೆಟ್ನೇ ವಿದೇಶಕ್ಕೆ ಒಪ್ಪಿಸ್ಬಿಟ್ಟಾದ್ಮೇಲೆ ರೈತರನ್ನ ಹೆಂಗ್ ರಕ್ಷಣೆ ಮಾಡ್ತಾರೆ? ಖುಷ್ಕಿ ಪ್ರದೇಶದ ಕೃಷಿ ನೀತಿ ಒಂದು ಮಾಡಿದರೆ ಮಳೆ ಆಧಾರಿತ ಪ್ರದೇಶದ ರೈತರ ಬದುಕನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಒಂದು ನೀತಿ ಮಾಡಿಲ್ಲ. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಬರಗಾಲದ ಬಗ್ಗೆ ಯಾವನ ಸಂಗ್ರಹಣೆ ಮಾಡಿದ್ದಾರೆ? ಯಾವ್ಯಾವ ಬರಗಾಲ ಬರುತ್ತೆ? ಒಂದು ಚೂರು ಬೆಳೆ ಆಗದೆ ಇರ್ತಕ್ಕಂಥ ಒಣ ಬರಗಾಲ ಅಂತ ಕರೀತಾರೆ. ಇಷ್ಟು ಬೆಳೆ ಬಂದು ಅರ್ಧಂಬರ್ಧ ಬೆಳೆ ಬಂದು ಸಂಪೂರ್ಣ ನಾಶ ಆದರೆ ಅದು ಹಸಿ ಬರಗಾಲ ಅಂತ ಕರೀತಾರೆ. ಮೂರನೇದು ತೆಂಗಿನ ಮರ, ಅಡಿಕೆ ಮರ ಇವೆಲ್ಲ ಬೆಳೆದಿವಿ. ಸೊ ಮಳೆ ಇಲ್ಲದೇನೆ ಎಡ್ಗೂಡೋದು ಖುಷ್ಕಿ ಬಾಗಾಯಿತಿನಲ್ಲಿ ಅದನ್ನು ಬಾಗಾಯಿತಿ ಬರಗಾಲ ಅಂತ ಕರೀತಾರೆ. ನಿಜ ಹೇಳಬೇಕು ಅಂದರೆ ಪಂಪ್ಸೆಟ್ ಮತ್ತು ನೀರಾವರಿಗಳಲ್ಲಿ ಅಂತರ್ಜಲ ರಕ್ಷಣೆ ಮಾಡೋದ್ರಲ್ಲಿ ಅಕಸ್ಮಾತ್ ಕಾವೇರಿ ವಿವಾದದಲ್ಲಿ ನೀರು ಹೊಂಡಗುಟ್ಟಿ ಕಬ್ಬಿನ ಬೆಳೆಗಳಲ್ಲಿ ನಾಶ ಆದರೆ ಯಾವುದೇ ಮರ ಅದು ನೀರಾವರಿ ಬರಗಾಲ ಅಂತ ಕರೀತಾರೆ. ಈ ದೇಶದಲ್ಲಿ ಬರಗಾಲದ ಬಗ್ಗೆ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದೇ ನೀತಿನ ಮಾಡಿದೆ. ನಮ್ಮ ಆಸೆ ಏನಿದೆ? ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಕರ್ನಾಟಕದಲ್ಲಿ 20,000 ಕೋಟಿ ಹಣ ಸಂಗ್ರಹಣೆ ಮಾಡಿ ಅದನ್ನು ಬರಗಾಲದವ್ರಿಗೆ ಮೀಸಲಿಟ್ಟು ಗುಳೆ ಹೋಗದೇ ಇದ್ದಂಗೆ ನೋಡ್ಕೊಂಡು ಅವರ ಸಮಗ್ರ ಬದುಕನ್ನು ಸೃಷ್ಟಿ ಮಾಡಿ ನಗರೀಕರಣ ನಿಲ್ಲಿಸಿ ಇರ್ತಕ್ಕಂಥ ನಗರ ಚೆನ್ನಾಗಿರಲಿ ಮತ್ತು ಹಳ್ಳಿಗಳು ಹೋಗದೇ ಇದ್ದಂಗೆ ಅವರ ಸಂಪೂರ್ಣ ಆರ್ಥಿಕ ಭದ್ರತೆಯ ಮೇಲೆ ಒಂದು ಸರ್ಕಾರ ಕೆಲಸ ಮಾಡುವಂಥ ಒಂದು ವೈಜ್ಞಾನಿಕ ಆಲೋಚನೆ. ಒಂದು ವಾಣಿಜ್ಯ ಬೆಳೆಗಳ ಕೃಷಿ ನೀತಿ ಇಲ್ಲ, ವೆಜಿಟೇಬಲ್ ಬೋರ್ಡ್ ಇಲ್ಲ, ಒಂದು ಕಾಳು ಮಂಡಳಿ ರಚನೆ ಆಗಿಲ್ಲ,
ಪ್ಲಾಂಟ್ ಇದರದ್ದು ಆಹಾರ ಪದಾರ್ಥಗಳ ಭದ್ರತೆಗೆ ಕೃಷಿ ನೀತಿ ಇಲ್ಲ. ಮತ್ತೆ ಏನು ಮಾಡಿ ಮತ್ತೆ ರೈತರನ್ನ ಹೆಂಗೆ ರಕ್ಷಣೆ ಮಾಡ್ತೀವಿ? ವ್ಯವಸಾಯ 70% ಇರೋ ರೈತರನ್ನ ಸುಮಾರು 280 ಲಕ್ಷ ಟನ್ ಈ ದೇಶಕ್ಕೆ, ರಾಜ್ಯಕ್ಕೆ 131 ಲಕ್ಷ ಟನ್ ಕಬ್ಬನ್ನು ಅದು ಆಹಾರವನ್ನು ಬೆಳ್ಕೊಡ್ತಕ್ಕಂಥ ರೈತರನ್ನ ರಕ್ಷಣೆ ಮಾಡೋಕ್ಕಾಯ್ತು. ಕೃಷಿ ಮಂತ್ರಿ ಹೇಳ್ತಾರೆ ಬದನೆಕಾಯಿ ಬೆಳೆಯೋದ್ರಲ್ಲಿ ವರ್ಲ್ಡ್ಗೆ 2ನೇದು, ಟೊಮೆಟೊ ಹಣ್ಣು ಬೆಳೆಯೋದ್ರಲ್ಲಿ 1ನೇದು, ಕಬ್ಬಿನಲ್ಲಿ 2ನೇದು, ಹಾಲಿನಲ್ಲಿ ಇಡೀ ಪ್ರಪಂಚಕ್ಕೆ 1ನೇದು. ಭೂಮಿ ಎಷ್ಟಿದೆ ಅಂತವ ಕರ್ನಾಟಕದಲ್ಲಿ ಭೂಮಿ ತಲಾವಾರು ಹಂಚ್ಕೊಂಡ್ರೆ 20 ಗುಂಟೆ ಬರ್ತದೆ. ಇಷ್ಟು ದೊಡ್ಡ ಕೊಡುಗೆ ಕೊಡ್ತಿರ್ತಕ್ಕಂಥ ರೈತರ ಆತ್ಮಹತ್ಯೆ ಬಗ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸಾಂತ್ವನ, ಅಟ್ಲೀಸ್ಟ್ ಅನುಕಂಪ. ಈ ನಾಡಿನಲ್ಲಿ ರೈತರು ಸಾವು ಇಡೀ ಸಂಸತ್ಗೆ ದುಃಖ ಆಗ್ತಿದೆ. ಸಿದ್ದರಾಮಯ್ಯ ಇಡೀ ರೈತರ ಸಾವು ಶಾಸನಸಭೆಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲರಿಗೂ ದುಃಖ ಆಗ್ತಿದೆ. ಆದ್ದರಿಂದ ದಯವಿಟ್ಟು ರೈತರು ನೀವು ಆತ್ಮಹತ್ಯೆ ಮಾಡ್ಕೋಬೇಡಿ. ನಿಮ್ಮ ನೆರವಿಗೆ ಸದಾಕಾಲ ಸರ್ಕಾರ ಇದೆ. ನಾವು ನಿಮ್ಮನ್ನು ರಕ್ಷಣೆ ಮಾಡೋದ್ರಲ್ಲಿ ಸಂಪೂರ್ಣ ನಿಮ್ಮ ಜೊತೆಲಿ ಇರ್ತೀವಿ. ದಯವಿಟ್ಟು ತಾವು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತ ಹೇಳಿ ಸಾಂತ್ವನ ಹೇಳೋದಾಗಲಿ ದುಃಖ ವ್ಯಕ್ತಪಡಿಸೋದಾಗಲಿ ಇದ್ದಾರೆ. ಯಾವನೊಬ್ಬ ಮಂತ್ರಿ ಸತ್ತೋದ್ರೆ ದುಃಖ ವ್ಯಕ್ತಪಡಿಸ್ತೀವಿ, ಒಬ್ಬ ಯಾವನಾದ್ರು ಸತ್ತೋದ್ರೆ ದುಃಖ ವ್ಯಕ್ತಪಡಿಸ್ತೀವಿ. 3 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡು ಕರ್ನಾಟಕದಲ್ಲಿ 50,000ಕ್ಕಿಂತ ಅಧಿಕವಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ರೈತರು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ನೀತಿ ಇಲ್ಲಿ ಈಗ ಯಾವ ನೀತಿ ಇದೆ? ಈಗ ಕೃಷಿ ಕಾರ್ಮಿಕರಿಗೆ ಯಾವುದೇ ಸಾಲದ ನೀತಿಯಲ್ಲಿ ಯಾವ ಬ್ಯಾಂಕ್ಗಳು ಬಡವರನ್ನ ರಕ್ಷಣೆ ಮಾಡ್ತಕ್ಕಂಥ ಆರ್ಥಿಕ ನೀತಿ ಮೇಲೆ ಬಡವರೆಲ್ಲರೂ ಖಾಸಗಿ ಸಾಲಕ್ಕೆ 10 ರೂಪಾಯಿ ಬಡ್ಡಿ, 5 ರೂಪಾಯಿ ಬಡ್ಡಿ, 15 ರೂಪಾಯಿ ಬಡ್ಡಿ ಸತ್ತಿ ಸುಣ್ಣ ಆಗಿ ಊರೆಲ್ಲ ಬಿಟ್ಬಿಡ್ತಾ ಇದ್ದಾರೆ. ಯಾವುದೇ ಸಾಲದ ನೀತಿ ಇಲ್ಲ. ಬ್ಯಾಂಕ್ನಲ್ಲಿ ಬರ್ಕೊಂಡಿದ್ದಾರೆ, ಸಣ್ಣ ಯಾವ ಉದ್ಯೋಗ ಮಾಡಿದ್ರು 50,000 ಸಾಲ ಕೊಡಬೇಕು. ಯಾವೇ ಬಡವರಿಗೆ 25,000 ರೂಪಾಯಿನ ಯಾವುದೇ ಜಾಮೀನು ಇಲ್ಲದೇನೆ ವಾಸ ದೃಢೀಕರಣ ಪತ್ರದ ಮೇಲೆ ಆಧಾರದ ಮೇಲೆ ದುಡ್ಡು ಕೊಡಬೇಕು. ಎಲ್ಲ ಶಿಕ್ಷಣಕ್ಕೂ ಸಾಲ ಕೊಡಬೇಕು ಅಂತ ಎಲ್ಲ ಕಡೆ ಬರ್ಕೊಂಡಿದ್ದಾರೆ. ಬಟ್ ಅನುಷ್ಠಾನ ಯಾವ ಸರ್ಕಾರಗಳು ಸಾಲದ ನೀತಿ ಬಗ್ಗೆ ರಿವ್ಯೂ ಮಾಡ್ತಾರೆ? ಯಾಕೆ ಗುಳೆಗೆ ಹೋಗ್ತಿದ್ದಾರೆ ಅಂತ ಒಂದು ಯಾವ್ದಾರು ಈಗ ಗಂಡ ಹೆಂಡತಿ ಏನಾದರೂ ಮುನ್ಸ್ಕೊಂಡ್ಬಿಟ್ರೆ ಜಗಳಕ್ಕಾದ್ರೆ ಕೌನ್ಸಿಲಿಂಗ್ ಮಾಡ್ತೀವಿ. ಯಾಕೆ ನೀವಿಬ್ಬರು ಒಂದಾಗಿಲ್ಲ, ನೀವು ಯಾಕೆ ದೂರ ಆಗ್ತಿದ್ದೀವಿ? ಹಳ್ಳಿಯಿಂದ ಬರ್ತಿರಲ್ಲ ರೈತರು, ಅವ್ರು ಕೌನ್ಸಿಲಿಂಗ್ ಮಾಡೋಕ್ಕಾಗಿಲ್ಲ. ಯಾವ ಕಾರಣಕ್ಕೆ ಹಳ್ಳಿ ಬಿಟ್ಟಿದ್ದೀರಪ್ಪ, ಏನು ತೊಂದರೆ ಅಂತ ಒಂದು ಕೌನ್ಸಿಲಿಂಗ್ ಮಾಡಿ ಹಳ್ಳಿ ಹುಡ್ದೇ ಇರ್ತಕ್ಕಂಥ ಆರ್ಥಿಕ ನೀತಿ ನಿರೂಪಣೆ ಮಾಡೋಕ್ಕೆ ಒಂದು ದಿವಸ ಎನಿ ಗವರ್ಮೆಂಟ್ BJP, ಕಾಂಗ್ರೆಸ್, JDS ಹೆಂಗಾಗಿದೆ ಅಂದರೆ ಇವರು ನಾವು ಅಕ್ಕಿ ಕೊಟ್ಟಿದ್ದೀವಿ, ನಾವು ಹಾಲಿಗೆ 2 ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದೀವಿ, ಸೊ ರಾಗಿ ಕೊಡ್ತಿದ್ದೀವಿ. ನಾನು ಬದುಕ್ತಕ್ಕಂಥ ಆರ್ಥಿಕ ನೀತಿಯ ಮೇಲೆ ಸರ್ಕಾರ ನಡೆಯುವುದು ಎಲ್ಲಿದೆ? BPL ಕಾರ್ಡ್ ಮಗ BPL ಕಾರ್ಡ್ ಇರಬೇಕು, ಇಂಜಿನಿಯರ್ ಮಗ ಇಂಜಿನಿಯರ್, ಡಾಕ್ಟರ್ ಮಗ ಡಾಕ್ಟರ್, ಮಂತ್ರಿ ಮಗ ಮಂತ್ರಿ. ಯಾಕೆ BPL ಮಗ ಯಾವಾಗಲೂ BPL ಆಗಿ ಇರ್ಬೇಕು? ಒಂದು ಸರ್ಕಾರ ಎಷ್ಟು ಜನ BPL ಇಂದ ಮುಕ್ತಿ ಮಾಡಿದೆ ಅಂತ ಆರ್ಥಿಕ ನೀತಿ ಡಿಸೈಡ್ ಆಗಬೇಕು. ಯಾವಾಗಲೂ ಗುಲಾಮಗಿರಿಯನ್ನು ಹೆಚ್ಚು ಒಪ್ಕೋಬಾರ್ದು. ನಾವು ಗುಲಾಮಗಿರಿಯನ್ನು ಒಪ್ಕೊಳ್ಳೋಕೆ ಹೋದರೆ ನಾವು ಆರ್ಥಿಕವಾಗಿ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರಗಳು ಆಲೋಚನೆ ಮಾಡಬೇಕು, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಆರ್ಥಿಕ ಸ್ವಾತಂತ್ರ್ಯ ಬರಬೇಕು. ನಮಗೆ 6,000 ರೂಪಾಯಿ 1 ಟನ್ ಕೊಟ್ಟು ಹೇಳು. ಯಾಕೆ ಬಳಕೆದಾರರ ರಕ್ಷಣೆ ಮಾಡಲಿ ಬೇಡ ಅಂತ ಹೇಳಿದ್ರೆ ಯಾರು ನಿಮಗೆ? ಯಾಕೆ ಊಟ ಮಾಡೋರು ಒಳ್ಳೆ ಕೂಲಿ ಕೊಟ್ಟರೆ ಯಾಕಾಗೋದಿಲ್ಲ? ಯಾಕೆ ಈಗ ತಹಸೀಲ್ದಾರ್ ಸಂಬಳ, DC ಸಂಬಳ, ಸೊ ಎಲ್ಲರೂ ಏನೇನಿರ್ತೀವಿ ನೀವು ಅವರೆಲ್ಲ 40 ರೂಪಾಯಿ 45 ರೂಪಾಯಿ ಕೊಟ್ಟು ಅಕ್ಕಿ ಊಟ ಮಾಡೋಕ್ಕಾಗಲ್ಲ. ಎಷ್ಟು ಬೇಕು ಅಕ್ಕಿ? ಎಲ್ಲರೂ ಎಷ್ಟು ಬೇಕು? ಇವತ್ತೇನು ದುಡಿಯಲ್ಗೂ ಒಂದು ಅರ್ಧ ಭಾವ ಜಾಸ್ತಿ ಬೇಕು. ಸುಮ್ಮನೆ ಕುಂತ್ಕೊಂಡು ಊಟ ಮಾಡಿದ್ರೆ ಅಕ್ಕಿ ಆಗಬೇಕು. ಇವತ್ತು ಅಕ್ಕಿನೂ ಉಣ್ಣೋಂಗಿಲ್ಲ ನೀವು. ರಾಗಿ ಮತ್ತು ಜೋಳ ಬದಿಕೊಂಡ್ರೆ ಗೋಧಿ ಇದ್ರೆ ಮಾತ್ರ ಬದುಕೋದು. ಎಲ್ಲ ಶುಗರ್ ಫ್ಯಾಕ್ಟ್ರಿ ಎಲ್ಲ ಶರೀರದಲ್ಲೂ ಸ್ಟಾರ್ಟ್ ಆಗಿಬಿಟ್ಟಿದೆ. ಸಕ್ಕರೆ ಉತ್ಪಾದನೆ ಎಲ್ಲ ಶರೀರದಲ್ಲಿ ತುಂಬಿಬಿಟ್ಟಿದೆ. ಆಮೇಲೆ ಒಬ್ಬ ಬಡವ ಮಹಿಳೆ ಬಗ್ಗೆ ಒಂದು ಚರ್ಚೆ ನೋಡ್ರಿ. 1 ಕೋಟಿಗಿಂತ ಅಧಿಕವಾದ ಹೆಣ್ಮಕ್ಳು ಕಡುಬಡತನದಲ್ಲಿದ್ದಾರೆ. 1 ಕೋಟಿ. ಅವರ ಗರ್ಭವನ್ನು ರಕ್ಷಣೆ ಮಾಡಿ, ಗರ್ಭಕೋಶದ ಕಾಯಿಲೆ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕು. ಅದು ಒಂದು ದೇಶದ ಅತ್ಯಂತ ಜವಾಬ್ದಾರಿ. ಯಾರನ್ನ ದುಡಿಯೋ ಹೆಣ್ಣು. ಈಗ ನಾನು MLA, ನನ್ನ ಹೆಂಡತಿಗೆ ಗರ್ಭಕೋಶದ ಕಾಯಿಲೆ ಬಂದರೆ 50,000 ರೂಪಾಯಿ ಕೊಟ್ಟು ಅದು 1 ಲಕ್ಷ ಖರ್ಚು ಮಾಡಿ ವಾಸ ಮಾಡ್ತೀವಿ. ಒಬ್ಬ ಅರ್ಕಲ್ ಸೀರೆ ಇಟ್ಕೊಂಡ್ರೆ ಕೂಲಿ ಮಾಡಿ ಹೆಣ್ಮಕ್ಳು ಗತಿಗೆ ಅಂಥವರೆಲ್ಲರೂ ಆರೋಗ್ಯ ರಕ್ಷಣೆ ಮಾಡೋಕ್ಕೆ ಒಂದು ಕಾರ್ಡ್ ಕೊಟ್ಟು ಹೆಣ್ಮಕ್ಳು ರಕ್ಷಣೆ ಮಾಡ್ತೀವಿ. ಒಂದು ರಾಜಕೀಯಕ್ಕೆ ಕಲ್ಪನೆ ಇರಬೇಕು. ರಾಜಕೀಯ ಅಂದರೆ ಆ ಹಿಂದಿನ ಸರ್ಕಾರ ಏನು ಮಾಡಿತ್ತು ಅದರ ಮೇಲೆ 1 ರೂಪಾಯಿ ಕೊಡ್ತೀನಿ ಅಂತ ಹೇಳೋದಲ್ಲ. ಇನ್ನೊಂದು ಸರ್ಕಾರ ಬಂದ ಮೇಲೆ ಹೊಸದಾಗಿ ನಾನೇನು ಘೋಷಣೆ ಮಾಡಬೇಕು ಅಂತ ಅಲ್ಲ. ಯಾರನ್ನ ರಕ್ಷಣೆ ಮಾಡೋಕ್ಕೆ ಸರ್ಕಾರ ಹೆಚ್ಚು ಆದ್ಯತೆ ಕೊಡು. ಈ ಉದಾಹರಣೆಗೆ ಸ್ಕೂಲ್ ಮುಚ್ತಾ ಇದ್ದಾರಪ್ಪ, ಹಳ್ಳಿಯಲ್ಲೆಲ್ಲ ಸ್ಕೂಲಿಗೆ ಮುಚ್ತಾ ಇತ್ತು.
ನೆನೆ ಸರ್ಕಾರದಲ್ಲಿ ಆನ್ಸರ್ ಮಾಡಿದಾಗ ಹೇಳ್ತೀರಿ ಇಡೀ ಶಾಲೆಗಳನ್ನು ರಿಪೇರಿ ಮಾಡೋಕೆ 6,000 ಕೋಟಿ. ಅಂಗನವಾಡಿಗಳು ಗುಲಾಮಗಿರಿ ಪದ್ಧತಿ. ಯಾಕೆಂದರೆ ಎಲ್ಲ ಅನಾಥ ಮಕ್ಕಳು ಕುಂತಿರ್ತಾರೆ. ನನ್ನಂತ ದುಡ್ಡಿರೋನು ಒಬ್ಬ ಇನ್ಯಾವನೋ ದುಡ್ಡಿರೋನು ಬಾಲ್ಡ್ವಿಂಗ್ ಕಾನ್ವೆಂಟ್ ಏರ್ ಕಂಡೀಷನ್ ರೂಮ್ಗೆ ಅವನ ಮಗನ ಸೇರಿಸ್ತಾರೆ. ಕೂಲಿ ಮಾಡೋನ ಮಗ ಅಟ್ಲೀಸ್ಟ್ ಚೆನ್ನಾಗಿರೋ ಒಂದು ಬಿಲ್ಡಿಂಗ್ ಕಟ್ಟಿ ಆಟೋಟಗಳನ್ನು ಮಾಡೋದ್ರ ಮೂಲಕ ಆ ಮಕ್ಕಳು ಆರೋಗ್ಯಕರವಾಗಿ ಬೆಳವಣಿಗೆ ಮಾಡೋಕ್ಕೆ ಸ್ಕೂಲೇ ಸರಿಯಾಗಿಲ್ಲ ಅಂದರೆ ಮೇಷ್ಟ್ರಿದ್ರೆ ಹುಡುಗರಿಲ್ಲ, ಹುಡುಗರಿದ್ರೆ ಮೇಷ್ಟ್ರು. ನಾನು ಕೇಳ್ತೀನಿ, ಸರ್ಕಾರ ಒಂದು ಹೊಸ ಆಲೋಚನೆ ಮಾಡಬೇಕು. ಏನಂತ, ಸರ್ಕಾರಿ ಶಾಲೆಗೆ ಯಾರ್ಯಾರು ಓದ್ತೀರಿ ಅಂತ ಮಕ್ಕಳಿಗೆ 10% ಸರ್ಕಾರಿ ನೌಕರಿ ರಿಸರ್ವೇಶನ್. ಯಾಕೆ ಸರ್ಕಾರಿ ಶಾಲೆ ಬೆಳೆಯೋದಿಲ್ಲ? ಅಂದ್ರೆ ಈಗ 1ರಿಂದ 7 ತನಕ ಅದನ್ನು ಮಾಡ್ತಾ ಬಂದಿದ್ದಾರೆ. 1ರಿಂದ 7 ಇದೆ, ಅದು 1ರಿಂದ 12. ಈಗ ಅಮೆರಿಕಾ ಅಲ್ಲೆಲ್ಲ 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಆ ರಾಜ್ಯದ ಅಧ್ಯಕ್ಷನ ಮಗ, ಆ ರಾಜ್ಯದ ಕೂಲಿ ಮಾಡೋನ ಮಗ, ಆ ದೇಶದ ಇಬ್ಬರು ಒಂದೇ ಸ್ಕೂಲ್. ಆಫ್ಟರ್ 1 to 12 ಆದಮೇಲೆ ಹೈಯರ್ ಎಜುಕೇಶನ್ ಯಾರ್ಯಾರು ಎಲ್ಲಿಗೆ ಹೋಗ್ತಾರೆ ಹೋಗಬಹುದು. 1 to 12ವರೆಗೂ ಉಚಿತ ಸಮಾನ ಕಡ್ಡಾಯ ಶಿಕ್ಷಣ. ಸರ್ ಅಂಬೇಡ್ಕರ್ ಆಶಯನೇ ಇದೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಏನು. ಹುಟ್ಟುವಾಗಲೇ ನನ್ನ ತಾಯಿಯ ಗರ್ಭದಿಂದ ಜಾತಿಯ ಸಾಂಕ್ರಾಮಿಕ ರೋಗಕ್ಕೆ ಸಿಗ್ತೀನಿ. ಬೆಳೀತಾ ಬೆಳೀತಾ ನನಗೆ ಶಿಕ್ಷಣದಲ್ಲಿ ಅಸಮಾನತೆ ಸೃಷ್ಟಿಯಾದ. ಜಾತ್ಯಾತೀತ ಧರ್ಮಾತೀತ ಸಮಾನತೆಯ ರಾಜ್ಯವನ್ನು ರಾಷ್ಟ್ರವನ್ನು ಕಟ್ತೀನಿ ಅಂತ ಹೇಳಿ ಜನ ಬೇಜಾರು ಮಾಡ್ಕೊತೀನಿ ಅಂತ ಭಾಷಣ ಮಾಡ್ಬೇಕು ಅಂದ್ಕೊಂಡ್ರೆ ಎಲ್ಲ ಇರ್ತದೆ. ಯಾವ ದೇಶ ಕಟ್ಟಿದ್ದೀವಿ? ಅದೇ ಪೊಲಿಟಿಕಲ್ಗೆ ಒಂದು ಸಂಸ್ಕೃತಿ ಇರಬೇಕು. ಎಲ್ಲಿದೆ ಜಾತಿ ಸಮಾವೇಶ? ನಾವೇ ಮಾಡ್ತಿದ್ದೀವಿ. ಎಲ್ಲರೂ ಮುಂದೆ ಒಂದು ದೇಶದಲ್ಲಿ ಜಾತಿಗಳ ಸಮಾವೇಶ ಬ್ಯಾನ್ ಮಾಡಬೇಕು. ಜಾತಿ ಸಮಾವೇಶ, ಜಾತಿ ಸಮಾವೇಶಗಳನ್ನ ಮಾಡಿ ಯಾವ ದೇಶ ಕಟ್ತೀವಿ ನಾವು? ಎಲ್ಲ ಸುಳ್ಳದು, ಡೋಂಗಿ ರಾಜಕಾರಣ ಮಾಡಬೇಕಷ್ಟೆ. ಜಾತಿಗಳನ್ನ ಹೊಡೆದು ಆಯಾ ಜಾತಿಗೆ ಒಬ್ಬೊಂದು ಲೀಡರ್ ಮಾಡ್ತಾ ಇದ್ದೀವಿ ಅಷ್ಟೇ. ಏನ ಮಾಡ್ತೀವಿ? ಅದೇ ಜಾತಿ ಧರ್ಮದವರಿಂದ ಒಂದು ಲೀಡರ್ ಅಷ್ಟೇ. ಜಾತಿ ಉಪಜಾತಿಗಳನ್ನ ರಾಜಕೀಯವಾಗಿ ಹೊಡಿತಾ ಹೋಗೋದು. ಮೀಸಲಾತಿ ಬೇಕು, ಮೀಸಲಾತಿ ಬೇಡ ಅಂತ ನಾನು ಹೇಳಿ. ರಿಸರ್ವೇಷನ್ ಯಾಕೆ ಬೇಕು ಅಂದರೆ ಜಾತಿಯ ಕ್ರೌರ್ಯ ಸಮಾಜದಲ್ಲಿ ಬೇಕು, ಅದು ಬೇಡ ಅಂತ ನಾನು ಹೇಳಿಲ್ಲ. ಆದರೆ ಕೆಲವು ತಿದ್ದುಪಡಿಗಳು ಆಗಬೇಕು ರಿಸರ್ವೇಷನ್ನಲ್ಲಿ. ಒಂದ್ಸಾರಿ ಪುಟ್ಟಣ್ಣಯ್ಯನ ಮಗನಿಗೆ ಸಿಕ್ಕಿದ ಮೇಲೆ ಎರಡನೇ ಇನ್ನೊಬ್ಬ ಬಡವನಿಗೆ ಸಿಕ್ಕಬೇಕು. ದಟ್ ಇಸ್ ಅ ರಿಸರ್ವೇಷನ್. ರಿಸರ್ವೇಷನ್ ಉದ್ದೇಶ ಏನಂದರೆ ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಸ್ಪೃಶ್ಯತೆಯ ನೋವಿನ ಬರ್ತಕ್ಕಂಥ ಜನ ಮೇಕ್ ಬರಬೇಕು. ಎಲ್ಲಿದೆ ಮತ್ತೆ? ಈಗ ಈ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಮದುವೆಗೆ ಒಂದು ಕಾನೂನು ಮಾಡ್ತೀನಿ ಅಂದರು, ಮಾಯನೇ ಪತ್ತೆನೇ ಇಲ್ಲ. ಈ ಸರ್ಕಾರ ಅಜ್ಞಾನ ಮತ್ತು ಮೌಢ್ಯತೆಗೆ ಒಂದು ಮಸೂದೆ ಮಂಡಿಸ್ತಿಲ್ಲ. ಹೌದು, ಎಂಜಿನಿಯರ್ ಮೇಲೆ ಉಳ್ಳಾಡ್ತಾ ಇದ್ದೀವಿ ಇನ್ನೂ ಅಂದ್ರೆ ಯಾವ ದೇಶ ಕಟ್ಟಿದ್ದೀವಿ ನಾವು? ದೇವರ ಹೆಸರಲ್ಲಿ ಎಷ್ಟೊಂದು ಮೋಸ ಮಾಡ್ತಿದ್ದಾರೆ ಜನ. ಆಮೇಲೆ ಏನು ಕಾನೂನು ಕ್ರಮ ತಗೊಳ್ಬೇಕು? ದೇವರು ಎಲ್ಲರಿಗಿಂತ ದೊಡ್ಡವರು. ಅಂಥ ದೊಡ್ಡವನ ಹೆಸರಲ್ಲಿ ಮೋಸ ಮಾಡೋ ಜನರ ಮೇಲೆ ಎಲ್ಲಿ ನಾವು ಕಾನೂನು ಕ್ರಮ ಮಾಡಬೇಕು? ಅದರಿಂದ ಸಾಂಸ್ಕೃತಿಕವಾಗಿ ಬದಲಾವಣೆ. ಬಸವಣ್ಣನ ನಾಡಿದ್ದು, ಅಂಬೇಡ್ಕರ್ ಚಿಂತನೆ, ಬುದ್ಧನ ಆಲೋಚನೆ, ಗಾಂಧಿಯ ಆರೋಗ್ಯಕರ ಆಲೋಚನೆ, ಕುಲವೆಂದು ಒಡೆದಾಡಲಿ ಅಂತ ಕನಕದಾಸ, ಪುರಂದರದಾಸ, ದಾಸ ಸಂಸ್ಕೃತಿ, ಬಸವ ವಚನ ಎಲ್ಲ ಮಡಿಕೊಂಡಿರ್ತಕ್ಕಂಥ ಈ ಬಸವಣ್ಣನ ನಾಡಿಗೆ ಇಷ್ಟೊಂದು ಆಯ್ತದೆ ಅಂದರೆ ಇನ್ನು ಬಸವಣ್ಣ ಇಲ್ಲದೆ ಇರೋ ನಾಡಿಗೆ ಆಗ್ಬೋದು. ಅದರಿಂದ ರಾಜಕಾರಣಕ್ಕೆ ಮೊದಲನೇದು ನಾನು ಕೇಳೋದು ಮೂಲಭೂತ ಸೌಕರ್ಯಗಳು ಕೊಡೋದು ಒಂದು ಸರ್ಕಾರದ ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ ಪ್ರಾಕೃತಿಕ ಸಂಪತ್ತನ್ನು ರಕ್ಷಣೆ ಮಾಡಿ. ಮೂರನೇದು ಗುಣಾತ್ಮಕವಾದ, ಸಾಂಸ್ಕೃತಿಕವಾದ, ಆರೋಗ್ಯಕರವಾದ ಸಮಾಜದಲ್ಲಿ ಸಮಾನತೆ ಸೃಷ್ಟಿ ಮಾಡ್ತಕ್ಕಂಥ, ಸಮಾಜಕ್ಕೆ ಸಂಬಂಧಪಟ್ಟಂಥ ಮೌಲ್ಯಗಳ ಇರ್ತಕ್ಕಂಥ ಶಿಕ್ಷಣ ಸೃಷ್ಟಿಯಾಗಿದೆ. ಎಲ್ಲ ಉದ್ಯೋಗಕ್ಕೂ ಸಮಾನ ಕನಿಷ್ಠ ಆರ್ಥಿಕ ನೀತಿಯನ್ನು ಸೃಷ್ಟಿ ಮಾಡೋದ್ರ ಮೂಲಕ ಆರೋಗ್ಯ ರಕ್ಷಣೆ, ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ, ಈ ಥರದ ಎಲ್ಲ ಸೌಕರ್ಯಗಳನ್ನ ಮಾಡೋದು ಸರ್ಕಾರದ ಗುರಿ. ಈಗ ಉದಾಹರಣೆಗೆ ನಿಮ್ಗೊಂದು ಹೇಳ್ತೀನಿ ಹೇಳಿ. ಕರ್ನಾಟಕದಲ್ಲಿ 3 ಕೋಟಿ ಎಕರೆ ಭೂಮಿ ಇದೆ. 15 ವರ್ಷ ಬಿಟ್ಬಿಡಿ ಆಫ್ಟರ್ ಇಂಡಿಪೆಂಡೆನ್ಸ್, ಬೇಡ 15 ವರ್ಷ, ಸ್ವಲ್ಪ ಸೆಟ್ರೇಟ್ ಆಗದೆ ಲೇಟ್. 1 ವರ್ಷಕ್ಕೆ 5 ಲಕ್ಷ ಎಕರೆ ಭೂಮಿ ಏನಾದ್ರು ಫಿಸಿಕಲ್ ಟಾರ್ಗೆಟ್ ಫಿಕ್ಸ್ ಮಾಡಿ 5 ಲಕ್ಷ ಎಕರೆ ಕಡ್ಡಾಯವಾಗಿ ಪ್ರತಿ ವರ್ಷ ಮಾಡ್ತೀನಿ ಅಂತೇಳಿ ಸರ್ಕಾರ ತೀರ್ಮಾನ ಮಾಡೋದು. ಇಷ್ಟೊತ್ತಿಗೆ 2.5 ಕೋಟಿ ಎಕರೆ ನೀರಾವರಿ ಆಗಿದೆ. 5 ಲಕ್ಷ ನಾನು ಹೇಳ್ತಿರೋದು ಒಂದು ಸರ್ಕಾರಕ್ಕೆ ಯಾಕಾಗಲಿಲ್ಲ ಅಂದರೆ ಪೊಲಿಟಿಕಲ್ ವಿಲ್ ಅಂದ್ರೇನು? ಅದೇ ಸಮಗ್ರ ಕರ್ನಾಟಕ ರಕ್ಷಣೆಗೆ, ಪ್ರಾಕೃತಿಕ ಸಂಪತ್ತಿನ ರಕ್ಷಣೆ. ನೀನು ಇವತ್ತು ಒಬ್ಬ ಮುಖ್ಯಮಂತ್ರಿ ಆದರೆ 20 ವರ್ಷ ಕರ್ನಾಟಕ ಏನಾಗ್ತದೆ ಅಂತ ಪ್ಲಾನ್ ಇರ್ಬೇಕು. ಈಗ ನಾನು ಅಧಿಕಾರ ಉಳಿಸ್ಕೊಳ್ಳೋಕೆ ಟೆಂಪ್ರರಿ ಪ್ಲಾನ್ ಯಾವುದಿದೆ ಅಂತ ಮಾಡೋದಲ್ಲ. ಒಬ್ಬ ಮುಖ್ಯಮಂತ್ರಿ ಆಗ ನನಗೆ 20 ವರ್ಷದ ಕನಸಿಲ್ಲ.
20 ವರ್ಷಕ್ಕೆ ಎಷ್ಟು ಯಾವ್ಯಾವ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಈಗಲೇ ಪ್ಲ್ಯಾನ್ ಮಾಡೋದು ಎಲ್ಲಿ ಮಾಡಿದ್ದೀವಿ ನಾವೆಲ್ಲ. ಕಾಂಗ್ರೆಸ್ ಬರ್ತದೆ, ಕಾಂಗ್ರೆಸ್ ನಮ್ಮ ಪಕ್ಷ ಮಾಡೋದು ಸರಿ, BJP ಬರ್ತದೆ ಅವರ ಪಕ್ಷ ಸರಿ. ಈಗ ಏನಿಲ್ಲ, ಈ ದೇಶದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ವಿ. ಒಂದು ಕಾನೂನು ಮಾಡಿದ್ರು ಸಾಕು. 25 ವರ್ಷದಿಂದ ಯಾರ್ಯಾರು ಕಳ್ಳ ಆಸ್ತಿ ಮಾಡೋರು ಅವ್ರು ಮುಟ್ಕೊಲಾಗ್ತೀವಿ ಅಂತ ಯುನಾನಿಮಸ್ ರೆಸೊಲ್ಯೂಷನ್ ಮಾಡಲಿ. ಯಾಕೆ 10 ಕರ್ನಾಟಕ ಕಟ್ಬೋದು, 10 ಕರ್ನಾಟಕ ಕಟ್ಬೋದು. ಭ್ರಷ್ಟಾಚಾರ ಮಾಡಿರೋ ಎಲ್ಲಿ ಒಳಗೆ ಹಾಕಿದ್ವಿ. ಈಗ ಲೋಕಾಯುಕ್ತ ಅಂತ ಮಡಿಕೊಂಡಿದ್ದೀವಿ, ಅವ್ರು ಹಿಡಿತಾರೆ. 2 ಕೋಟಿ ಇತ್ತು, 3 ಕೋಟಿ ಇತ್ತು, 4 ಕೋಟಿ ಇತ್ತು, ಕೇಸ್ ಹಾಕ್ತಾರೆ, ನಡೀತಾ ಇರ್ತದೆ. ಯಾವ ಪವರ್ ಇದೆ ಲೋಕಾಯುಕ್ತಕ್ಕೆ? ಹಿಡಿಯೋಕ್ಕೆ ಒಂದು ಪವರ್ ಅಷ್ಟೇ. ಆಮೇಲೆ ಯಾರು ಬಿಡ್ಬೋದು ಅವರು. ಲೋಕಾಯುಕ್ತ ಹಿಡಿದ ಮೇಲೆ ಒಂದು ಸ್ಪೆಷಲ್ ಕೋರ್ಟ್ ಕಾನ್ಸ್ಟಿಟ್ಯೂಟ್ ಮಾಡಿ ಶಿಕ್ಷೆ ಆದರೆ ಭಯ ಸೃಷ್ಟಿಯಾಗುತ್ತೆ. ಈಗ ಅಮೆರಿಕನಲ್ಲಿ ಜುಡಿಷಿಯರಿ ಮೋರ್ ಪವರ್, ಭಾಳ ರಿಜಿ. ಬಟ್ ನಮ್ಮಲ್ಲಿ ಜುಡಿಷಿಯರಿ ಸ್ವಲ್ಪ ಫ್ಲೆಕ್ಸಿಬಲ್, ಅದರಿಂದ ಪ್ರಾಬ್ಲಮ್ ಆಗಿದೆ. ಫ್ಲೆಕ್ಸಿಬಲ್ ಶಿಕ್ಷೆ ಯಾವಾಗ ಜನಕ್ಕೆ ಆಯ್ತದೆ ಅವಾಗ ಭಯ ಸೃಷ್ಟಿಯಾಗುತ್ತೆ. ಭಯ ಸೃಷ್ಟಿಯಾಗದೆ ತಪ್ಪು ಮಾಡೋರು ಎದುರ್ಕೊಳ್ಳೋದು ಹೆಂಗೆ? ಎದುರ್ಕೊಳ್ಳೋದು ಹಿಂಗೆ. ನಾನು 100 ಕೋಟಿ ಹೊಡೆದೀನಪ್ಪ ಪುಟಾಣಿ, ನಾನು ಏನು ಮಾಡೋಕ್ಕಾಯ್ತು? 100 ಕೋಟಿ ಇಡೀ ನಿಮ್ಮ ಸಂಸಾರ, ನಿಮ್ಮ ಇನ್ನು ತಲಾ ಸಂಸಾರಗಳೇ ಏನು ಮಾತಾಡೋದಿಲ್ಲ. ನನ್ನ ತಲೆಯಲ್ಲಿರೋದು ಏನು ಗೊತ್ತಾ? ದೇಶ ಕಂಡ್ರೆ ನನಗೆ ನನ್ನ ಸಂಸಾರ 1000 ವರ್ಷ ಅಂದರೆ ಹೇಗಿರ್ಬೇಕು. ಅದರಿಂದ ಸುಮ್ಮನೆ ಪಾಲಿಟಿಕಲ್ಗೆ ಆಮೇಲೆ ಒಂದು ಟ್ರೈನಿಂಗ್ ಆಗಬೇಕು. ಈ MLAಗಳು MP ಗಳು ನಿಂತ್ಕೋತಾರಲ್ಲ, ಅವ್ರಿಗೊಂದು 6 months ಒಂದು ಟ್ರೈನಿಂಗ್ ಕ್ಲಾಸ್ ತೆಗೆದು. ಯಾಕೆಂದರೆ ಎಲ್ಲ ಅರ್ಥ ಮಾಡ್ತಾರೆ. ಈಗ ಪವರ್ ಸೆಕ್ಟರ್ಗೆ ನಾನು ಹೇಳ್ತೀನಿ, ಪವರ್ ಟೆಕ್ ಸೆಕ್ಟರ್ಗೆ ಯಾರನ್ನೂ ಸೆಲೆಕ್ಟ್ ಮಾಡಬಾರ್ದು. ಒಬ್ಬ ದೊಡ್ಡ ಅದರಲ್ಲೇ ಮೇಧಾವಿ ಆಗಿರೋನು MLC ಮಾಡಿ ಪವರ್ ಸೆಕ್ಟರ್ಗೆ ಸೆಲೆಕ್ಟ್ ಮಾಡಬೇಕು. MLC ಮಾಡಿ ಒಬ್ಬನ್ನ ಪವರ್ ಅಂದರೆ ಭಾಳ ಇಡೀ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ಬಿಟ್ಟರೆ 2ನೇದು ಪವರ್. ಆ ಪವರ್ ರಕ್ಷಣೆ ಮಾಡೋಕ್ಕೆ ಯಾರು ಕೊಡಬೇಕು? ಆ ಜ್ಞಾನವುಳ್ಳವನು ಒಬ್ಬ ವ್ಯಕ್ತಿನ MLC ಮಾಡಿ, MLC ಉದ್ದೇಶನೇ ಅದು ಮಾಡಿ ಅವನು ಕೊಟ್ಟರೆ. ಉದಾಹರಣೆಗೆ ಅಮೆರಿಕಾದಲ್ಲಿ ನೋಬೆಲ್ ಪ್ರಶಸ್ತಿ ವಿಜೇತನಿಗೆ ಪವರಲ್ಲಿ ಅವನಿಗೆ ಪವರ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಹಾಗೇನಾಗ್ತಾರೆ, ಅವನಿಗೆ ಸಬ್ಜೆಕ್ಟ್ ಗೊತ್ತಿರುತ್ತೆ, ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಯಿತು. ಕೆಲವು ವಿಷಯಗಳು, ಎಲ್ಲನಲ್ಲ, ಕೆಲವು ವಿಷಯಗಳ ಬಗ್ಗೆ ಭಾಳ ಸೀರಿಯಸ್ ಆಗಿ ಸರ್ಕಾರ ಕೆಲಸ ಮಾಡಬೇಕಾಗಿದೆ. ಹೆಂಗಾಗಿದ್ದೀವಿ ನಾವು ಅಂದರೆ MLC ಅಂದರೆ ನಮ್ಮ ಪಕ್ಷದವನು ಯಾವನು ಅವನು ಟಿಕೆಟ್ ಕೊಟ್ಟರೆ ನಮ್ಗೆ ಅನುಕೂಲ ಆಯ್ತದೆ. ಅವ್ರ ಜಾತಿ ನಮಗೆ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ. ಆ ಜಾತಿ ಕೊಡೋದು ಹೆಂಗೆ, ಈ ಜಾತಿ ಕೊಡೋದು, ಇದೇ ಸುದ್ದಿ ಇದು. MLC ಕಾನ್ಸೆಪ್ಟು ಈಗ ನಾಮಕರಣ ಬ್ರಿಟಿಷ್ನವ್ರು ಯಾಕೆ ಮಾಡಿದ್ರು ಗೊತ್ತಾ? ಯಾವ ಜ್ಞಾನದ ಕೊರತೆ ಇದೆ ಆ ಜ್ಞಾನವುಳ್ಳ ವ್ಯಕ್ತಿಯನ್ನು ನಾಮಕರಣ ಮಾಡ್ಕೊಳ್ಳಿ ಅಂತ ಹೇಳಿದಂಥದ್ದು ಬ್ರಿಟಿಷ್. ಈಗ ನಾವೇನಾಗಿದ್ದೀವಿ, ಯಾರನ್ನ ನಾಮಕರಣ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಬಂದರೆ ಕಾಂಗ್ರೆಸ್ನವ್ರು ನಾಮಕರಣ, ದಳ ಬಂದರೆ ದಳದವ್ರ ನಾಮಕರಣ, ರೈತ ಸಂಘ ಬಂದರೆ ರೈತ ಸಂಘದವ್ರ ನಾಮಕರಣ. ಡೆಮಾಕ್ರಸಿಯಲ್ಲಿ ನಾಮಕರಣದ ಉದ್ದೇಶ ಯಾವ ಜ್ಞಾನದ ಕೊರತೆ ಇದೆ ಆ ಜ್ಞಾನದ ಬಗ್ಗೆ ಆಲೋಚನೆ ಮಾಡಿ. ಈಗ ಶಿಕ್ಷಣನೂ ಅತ್ಯಂತ ಗೊಂದಲ. ಈಗ ನಾನೊಬ್ಬ ರೈತನ ಮಗ, ನಾನು ಸಿಕ್ಕಾಪಟ್ಟೆ ಓದಿಲ್ಲ. ಈಗ ನನಗೆ ಮೆರಿಟೇ ಕನ್ಫ್ಯೂಸ್ ಆಗ್ತದೆ. ಉದಾಹರಣೆಗೆ ಈಗ ನನ್ನ ಮಗ ಹಳ್ಳಿಯಿಂದ ಓದ್ತಾನೆ, 92% ತಗೋತಾನೆ. ಅವನವ್ರು CET ಬರೀತಾನೆ. ಅವನು CET ನಂಬರ್ ಏನಾಯ್ತಂದ್ರೆ ಮೆರಿಟ್ 4000 ಬರ್ತದೆ. ಇನ್ನೊಬ್ಬ ಸಿಟಿಲಿ ಇರೋನು, ಇನ್ನೊಬ್ಬ ಯಾವನೋ 70% ತಗೊಂಡಿರ್ತಾನೆ. ಅವನಿಗೆ ಎಕ್ಸಾಮ್ ಬರೀತಾನೆ, ಅವ್ನು 2000 ಹೋಗ್ತಾನೆ. ಈ ಮೆರಿಟ್ ಯಾಕೆ ಬೇಕಂದ್ರೆ 92% ಮೆರಿಟ್ ಅಂತ ಯಾಕೆ ಘೋಷಣೆ ಆಗ್ತದೆ? ಈಗ ಉದಾಹರಣೆ KPSC ಯಾವ ಮಾನದಂಡ ಇದೆ? ಅರೆ ಭ್ರಷ್ಟಾಚಾರ ಅದೇ ಅಂತ KPSC ಸರ್ವಕಾಲಿಕವಾಗಿ ಗೊತ್ತಿರ್ತಕ್ಕಂಥದ್ದು. ಎಲ್ಲ ಪಕ್ಷಗಳಿರುವಾಗ KPSC 3 ಭ್ರಷ್ಟಾಚಾರ. ಒಂದು ಜಾತಿ ಭ್ರಷ್ಟಾಚಾರ, ಇನ್ನೊಂದು ದುಡ್ಡಿನ ಭ್ರಷ್ಟಾಚಾರ, ಇನ್ನೊಂದು ರಾಜಕೀಯ ಭ್ರಷ್ಟಾಚಾರ. ಈ 3 ಭ್ರಷ್ಟಾಚಾರದ ನಡುವೆ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ಒಬ್ಬನ್ನ ನಾವು ಸೆಲೆಕ್ಟ್ ಮಾಡಿ ಏನು ಮಾಡ್ಬೋದು? ಆಮೇಲೆ ನಾವು ಇತ್ತೀಚೆಗೆ ರಾಜಕಾರಣದಲ್ಲಿ ಯಾರನ್ನ ತಪ್ಪು ಮಾಡಿದ್ರೆ ಆಯಾ ಜಾತಿಯವರನ್ನ ಪ್ರೊಟೆಕ್ಟ್ ಮಾಡೋದು. ಯಾರ ಜಾತಿಯವರು ಇರ್ತಾರೆ ಆ ಜಾತಿಯರನ್ನ ಪ್ರೊಟೆಕ್ಟ್ ಮಾಡೋದು. ಮತ್ತು ಆಡಳಿತ ಹೆಂಗೆ ಸುಧಾರಣೆ ಮಾಡೋದು? ಇನ್ನೂ ನಾವು ಕಂದಾಯ ಇಲಾಖೆ ಸುಧಾರಣೆ ಮಾಡೋಕ್ಕಾಗ್ತದೆ. ನೀರಾವರಿ ಇಲಾಖೆ ಮನೆ ಕವಲಿ ಹೊಡೆದೋಯ್ತು. ಯಾವ ಕಾರಣ ಹೊಡೆದೋಯ್ತು? ಸರಿ, VC-ನಾಲೆ 70 ವರ್ಷ ಆಗಿದೆ, 2 ಸಾರಿ ಹೊಡೆದಿದೆ. 100 ವರ್ಷ ಆಗಿದೆ ವಿಶೇಷ ಕಾಲ. ಇದ್ಯಾಕೆ ಹೊಡೆದೋಯ್ತು? ಅರೆ ಅವ್ರ ಮೇಲೆ ಕ್ರಮ ಇಲ್ಲ. ಯಾರ ಮೇಲೆ ಕ್ರಮ ತಗೋತೀರಿ? ಕವಲಿ ಹೊಡೆದವ್ರು, ಕ್ರಮಕ್ಕೆ ಹೊಡೆದವ್ರು ಯಾರ ಮೇಲೆ ಕ್ರಮ? ಅಂದ್ರೆ ರೈತರ ಮೇಲೆ ಕ್ರಮ. ಕವಲಿ ಹೊಡೆದೋದ್ರು ನೀವು ಕ್ರಮ ತಗೊಳಕ್ಕೆ ಸಾಮರ್ಥ್ಯ ಇದ್ದಿರೋ ಕಾನೂನಿನ ಮೇಲೆ ದೇಶ ಹೆಂಗೆ ಕೆಲಸ? ಅದರಿಂದ ರಾಜಕಾರಣಿಗಳು, ಅಧಿಕಾರಿಗಳು ಸಿಕ್ಕಾಪಟ್ಟೆ ಅಕ್ರಮ ಆಸ್ತಿ ಮಾಡಿ ಮನುಷ್ಯನಿಗೆ ದುಡ್ಡು ಬೇಕು, ಎಷ್ಟು ಬೇಕು. ಇಡೀ ದೇಶದ ಎಲ್ಲ ಲೂಟಿ ಮಾಡಿದ ಕೆಲಸ ಬಿಡಿ ಕೆಲಸ. ಆಮೇಲೆ ಇವತ್ತು ಮತದಾರರು ಹೆಂಗಾಗಿದ್ದಾರೆ ಅಂದರೆ, ಮತದಾರರು
ಮೊದಲು ನಾನು ಕಂಡಂಗೆ 20 ವರ್ಷದಲ್ಲಿ 15 ವರ್ಷದಲ್ಲಿ ನಮ್ಮೂರಿಗೆ ಏನು ಮಾಡ್ತೀವಿ ಅಂತ ಕೇಳ್ತೀವಿ. ಈ ಮತದಾರರು ಹೆಂಗಾದ್ರೆ ನನಗೇನು ಮಾಡ್ತೀವಿ ಅಂತ ಕೇಳೋ ಮಟ್ಟಿಗೆ ಡೆಮಾಕ್ರಸಿ ಜಾಗೃತಿ ಆಗ್ತಾ ಇದೆ. ಮತದಾರ ಹೆಂಗಾಗ್ಬಿಟ್ಟಿದ್ದಾನೆ, ಈ ನನ್ನ ಮಕ್ಕಳು ದುಡ್ಡು ಹೊಡಿತಾರೆ ಕೊಡ್ಲಿ ಬಿಡ್ರ ಅನ್ನೋ ಮಟ್ಟಕ್ಕೆ ಮತದಾರ ಆಲೋಚನೆ ಮಾಡ್ತಾರೆ. ಯಾರು ಡೆಮಾಕ್ರಸಿನಲ್ಲಿ ಓನರೇ ಮತದಾರರೇ ಮಾಲೀಕರು, ಅವನು ಹೇಳ್ದಂಗೆ ಕೇಳುವಂಥ ಪ್ರಜಾಪ್ರಭುತ್ವದಲ್ಲಿ ಅವನ್ನೇ ಕೇಳ್ತಾನೆ ಅಂದರೆ ಇನ್ನು ಯಾರು ಸರ್ ಉದಾಹರಣೆಗೆ ನಾವು ಟ್ಯಾಕ್ಸ್ ಎಷ್ಟು ಕೊಡ್ತೀವಿ, ಎಷ್ಟೋ ದಾರಿ ಟ್ಯಾಕ್ಸ್ ಕೊಡ್ತೀವಿ, ಕಲಾವಾರ 1.5 ಲಕ್ಷ ಟ್ಯಾಕ್ಸ್ ಕೊಡ್ತೀವಿ. ಈಗ ನಮ್ಮ ಪಂಚಾಯತಿನಲ್ಲಿ ನಂದೇ ಪಂಚಾಯತಿ 105 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ನಮ್ಮ ಪಂಚಾಯತಿಗೆ ಒಂದು 15 ಕೋಟಿ ಕೊಟ್ಟರು ಸಾಕು ಇಡೀ ಪಂಚಾಯತಿ ಅಭಿವೃದ್ಧಿ ಅಂತ. ಯಾಕೆ ಕೊಡೋಕ್ಕಾಗ್ತದೆ? ಅರೆ ಗಾಂಧಿ ಏನು ಹೇಳ್ತಾರೆ, ಹಳ್ಳಿನ ಸರ್ಕಾರ ಮಾಡೋದು, ಹಳ್ಳಿ ಸರ್ ಮಾಡು. ಹಳ್ಳಿಯಿಂದ ಯಾರು ಉಳೆ ಹೋಗದೆ ಇದ್ರೆ ನಗರ ಹೆಂಗೆ ಬೆಳೀತದೆ? ಹೆಂಗೆ ಬೆಳೀತದೆ ನಗರ? ಈಗ 90% ಭಾಳ ಜನ ಹಳ್ಳಿಯಿಂದ ಸಿಟಿಗೆ ಯಾಕೆ ಹೋಗ್ತಾರೆ ಅಂದರೆ ನನ್ನ ಮಗ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಹೋಗ್ತಾರೆ. ಇಲ್ಲೇ ಈಕ್ವಲ್ ಎಜುಕೇಶನ್ ಇದ್ರೆ ಅವನು ಯಾಕೆ ಹೋಗ್ತಾನೆ? ಇಲ್ಲೇ ಹಳ್ಳಿ ಬೇರೆ ಆದ್ರೆ ಇನ್ನು ಸಿಟಿ ಇನ್ನಷ್ಟು ಎಲ್ಲ. ಈಗ ಎಷ್ಟೋ ಜನ ವಿದ್ಯಾವಂತರು ಹಳ್ಳಿಗೆ ಬರೋಕ್ಕಿಲ್ಲ, ಹಳ್ಳಿ ಬೇಡ, ಹಳ್ಳಿಲಿ ಯಾರಿಗೂ ಇರೋಕ್ಕೆ ಇಷ್ಟ ಇಲ್ಲ. ಯಾಕೆ ಯಾಕೆ ಹಳ್ಳಿಗಳು ಅಷ್ಟೊಂದು ಗುಲಾಮಗಿರಿ? ಅದ್ಯಾಕೆ ಹಳ್ಳಿಯಿಂದ ಗುಲಾಮಗಿರಿ ಮಾಡಿ ಎಲ್ಲರೂ ನಾನು ಹಳ್ಳಿಲಿ ಇರಲಿಲ್ಲ, ನಾನು ಹಳ್ಳಿಯಿಂದ ಮೊಸರು ಬೇಕಂತೆ, ಹಳ್ಳಿಯಿಂದ ಹಾಲು ಬೇಕಂತೆ, ಬೆಣ್ಣೆ ಬೇಕಂತಂತೆ, ಟೊಮಾಟೆ ಹಣ್ಣು ಎಲ್ಲ ಬೇಕಂತೆ, ಆದರೆ ಹಳ್ಳಿ ಬೇಡ. ಹೆಂಗೆ ಹೆಂಗೆ ಅಂತಿದ್ದೀವಿ? ಯಾವ ಸಮಾಜ ಕಟ್ತಿದ್ದೀವಿ? ನಮ್ಮ ಹಳ್ಳಿಯನ್ನೇ ನಾಶ ಮಾಡ್ತಕ್ಕಂಥ ಒಂದು ದೇಶವನ್ನು ಕಟ್ತೀವಿ. ಯಾವ ಭಾರತಿನ ಕನಸಿನ ದೇಶ ಹಳ್ಳಿಗಳ ದೇಶ? ಹಳ್ಳಿಗಳೇ ಸಂಪೂರ್ಣ ನಾಶ ಆಗ್ತಕ್ಕಂಥ ಪರಿಸ್ಥಿತಿ ಬಿಚ್ಚಿ ವೃದ್ಧಾಶ್ರಮ ಆಗ್ತಕ್ಕಂಥ ಪರಿಸ್ಥಿತಿಗೆ ತಂದೆ ನಾವು ಏನು ಮಾಡ್ತೀವಿ? ನಗರೀಕರಣ ಮಾಡ್ತೀವಿ, ಕ್ರೈಮ್ ಜಾಸ್ತಿ ಆಯ್ತದೆ, ನಗರೀಕರಣ ಮಾಡಿದೆ, ಘರ್ಷಣೆಗಳು ಜಾಸ್ತಿ. ನೋಡಿ, ನಗರೀಕರಣದ ಮೂಲಕ ಎಷ್ಟೊಂದು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತದೆ. ಮಹಿಳೆಯರ ಮೇಲೆ ಎಷ್ಟು ದೊಡ್ಡ ಅತ್ಯಾಚಾರ ಇದೆ ಅಂದರೆ ದೃಶ್ಯ ಮಾಧ್ಯಮಗಳು ಮತ್ತು ಕ್ರೌರ್ಯವನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಅದರಲ್ಲೂ ಹೆಣ್ಣುಮಕ್ಕಳ ಮೇಲೆ ಪ್ರತಿದಿನ ಪೇಪರ್ಲಿ 1-2 ಕೇಸ್. ಏನು ಅಂದರೆ ಇವತ್ತಿನ ಪೇಪರಲ್ಲಿ ನೋಡಿದ್ರೆ 4 ಜನ ಸಾಮೂಹಿಕವಾಗಿ ಅತ್ಯಾಚಾರ. ಏನಿದ್ರೆ ಅರ್ಥ ಇದೆ? ಹೆಣ್ಣಿಗೆ ಯಾವ ಥರದ ರಕ್ಷಣೆ ಕೊಡಬೇಕು ಈ ಸಮಾಜ? ಜಗತ್ತಿನಲ್ಲಿ ನಾನು ಅಮೆರಿಕಾಗಿದ್ದಾಗ ಒಂದು ಹುಡುಗಿ ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದು. ಇಡೀ ಗೌರ್ಮೆಂಟ್ 15 ದಿವಸ ಅಲರ್ಟ್ ಆಗಿದೆ, 15 ಡೇಸ್ ಹೋಲ್ ಗೌರ್ಮೆಂಟ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತ ಎಷ್ಟು ದೊಡ್ಡ ಗೌರವ ಇದೆ. ಅದು ನೋಡೋಕ್ಕೆ ಕ್ಯಾಪಿಟಲಿಸ್ಟ್ ಕಂಟ್ರಿಯಲ್ಲಿ ಅದು ಜಗತ್ತಿನ ಲೂಟಿ ಮಾಡಿರೋ ದೇಶ. ಅದು ಲೂಟಿ ಹೆಂಗೆ ಮಾಡಿದ್ರು ಅಂದರೆ ಐಸನ್ ಓವರ್ ಅಂತಕ್ಕಂಥ ಒಬ್ಬ ಅಮೇರಿಕಾನ ಕಟ್ಟಿದ. ಅವನಷ್ಟು ಏನು ಮಾಡಿದ? ಮೂಲಭೂತ ಸೌಕರ್ಯಗಳು ಮಾಡಿದ. ಜಗತ್ತಿನ ಎಲ್ಲ ಸಾಹುಕಾರವನ್ನು ಸೇರಿ ಇಡೀ ಜಗತ್ತಿಗೆ ಶೋಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಅಮೇರಿಕ. ಜಗತ್ತಿನಲ್ಲಿ ಎಲ್ಲವನ್ನ ತನ್ನ ತೆಕ್ಕೆಗೆ ದೊಡ್ಡಣ್ಣ ಅಂತ ಹೇಳಿ ಎಲ್ಲವನ್ನ ಗುಲಾಮಗಿರಿ ಇಟ್ಕೊಳ್ತಕ್ಕಂಥ ಜಗದೀಕರಣ ಮತ್ತು ಉದಾರೀಕರಣ ಸೃಷ್ಟಿ ಮಾಡಿದ್ವಿ. ಇದೆಲ್ಲ ನಾವು 32 ವರ್ಷದಿಂದ ಹೋರಾಟ, ನಿರಂತರವಾಗಿ ಹೋರಾಟ ಮಾಡ್ಕೊಂಡಿದ್ದೀವಿ. ಭಾಳ ನಿರಂತರ ನಡೀತಿದ್ದೀವಿ. ಎಷ್ಟು ಹೋರಾಟ ಅಂದರೆ ನಿರಂತರವಾಗಿ ಪುರುಷತ್ತಿಲ್ಲ, ಕೆಲಸ ಮಾಡೋಕ್ಕಾಯ್ತಿಲ್ಲ ನಮಗೆ ಅಷ್ಟು ಒಂದು ಪುರುಷ. ಆದರೆ ರಾಜಕೀಯ ಕಲ್ಪನೆ ಮಾತ್ರ ನನಗನ್ನಿಸ್ತದೆ ಕೊನೆಯಲ್ಲಿ ನನ್ನ ಮಾತು, ರೈತರು ಮತ್ತು ದಲಿತರು ಮತ್ತು ದುಡಿಯೋ ವರ್ಗ ರಾಜಕೀಯ ಶಕ್ತಿಯಾಗಿದೆ. ಹೊಸ ರಾಜಕೀಯ ಶಕ್ತಿ ಸೃಷ್ಟಿಯಾಗಿದೆ. ಈ ರಾಜಕೀಯ ಪಕ್ಷಗಳನ್ನ ಎದುರಿಸೋ ಸಾಮರ್ಥ್ಯ ದುಡಿಯೋ ವರ್ಗ ಬರದೇ ಇದ್ರೆ ಕಾಯಂ ಗುಲಾಮಗಿರಿ, ಕಾಯಂ ಇದೇ ಅರ್ಜಿ, ಇದೇ ಸಾಯಂದ್ರದ ಅರ್ಜಿ. 65 ವರ್ಷ ಆಗಿದೆ. ನಿಮ್ಗೊಂದು ಮಾತು ಹೇಳ್ತೀನಿ, ಒಂದು ತಹಸೀಲ್ದಾರ್ ಆಫೀಸಲ್ಲಿ ಒಬ್ಬ ಬಡವ ಬಂದರೆ ಕುಣಿಸು ಮಾತಾಡದೇ ಇರ್ತಕ್ಕಂಥ ಕೆಲಸ ಮಾಡದೇ ಇರುವಂಥ ಪರಿಸ್ಥಿತಿ ಇನ್ನೂ ಇದೆ ಅಂದರೆ ಈ ದೇಶ ಯಾವ್ದು ಸರ್ ಮಾಡೋಕ್ಕೆ ಸರ್? ಒಂದು ತಾಲೂಕು ಆಫೀಸೇ ಸರ್ ಮಾಡದೇ ಇರೋದು ವಿಧಾನಸೌಧ ಹೆಂಗೆ ಸರ್ ಮಾಡೋಕ್ಕೆ ಸರ್? ಇಲ್ಲ ಅಲ್ಲಿಂದ ಸರ್ ಮಾಡಬೇಕು, ಇಲ್ಲಿಂದ ಸರ್ ಮಾಡಬೇಕು, ಗೊತ್ತಾಯ್ತದೆ. ನಾವು ನಮ್ಮ ಜನ ನಮ್ಗೆ ಓಟ್ ಹಾಕಿದ್ರೆ ಏನು ಹೇಳ್ತಾರೆ? ಭಾಳ ದೊಡ್ಡ ಕಲ್ಪನೆ ಇಟ್ಕೊಂಡು ನಮ್ಮ ಕರ್ನಾಟಕದ ಪಾರ್ಲಿಮೆಂಟ್ ರೆಪ್ರೆಸೆಂಟೇಷನ್ ಈ ಕಾವೇರಿ ವಿವಾದಕ್ಕೆ ಏನದು? ಈ ಕಾವೇರಿ ವಿವಾದ ಕ್ಲೋಸ್, ಯಾರು ಮಾತಾಡೋಂಗಿಲ್ಲ, ಮುಗುದೇ ಹೋಯ್ತದೆ. ಯಾರು ಮಾತಾಡ್ತೀನಿ ಅಂದರೆ ಎಲ್ಲ ಸುಳ್ಳು. ಏನು ಮಾತಾಡ್ತಾರಂತೆ? ಯಾರು ಮಾತಾಡೋದಿಲ್ಲ, ಎಲ್ಲ ಬರ್ಕೊಟ್ಬಿಟ್ಟಿದ್ವಿ. ನಮ್ಮ ಕಟ್ಟೆ ನೀರನ್ನು 502 TMC ನೀರನ್ನು ನಾವು ರಿಯಲೈಸ್ ಮಾಡ್ಕೋಬೇಕು. ನಾವು ಬದುಕಕ್ಕೆ 270 TMC, ತಮಿಳ್ನಾಡಿಗೆ 192 TMC, ಪಾಂಡಿಚೇರಿಗೆ 8 TMC, ಕೇರಳಕ್ಕೆ 30 TMC. ಇಷ್ಟು 502 TMC ಕರ್ನಾಟಕದಲ್ಲಿ ರಿಯಲೈಸ್ ಆಗಿದೆ. ಅವ್ರಿಗೆ 232 TMC, 38 TMC. ಇದರಿಂದ ಇದು ಹೆಂಗಾಗಿದೆ ಅಂದರೆ ಅವತ್ತು ಎಷ್ಟು ತಪ್ಪು ಮಾಡಿದ್ವಿ ಗೊತ್ತಾ? ಈಗ ಕಾವೇರಿ ವಿವಾದ ನಾನು ಮಾತಾಡ್ತಿದ್ದೀನಿ, ನಾನು ಕೇಂದ್ರದಲ್ಲಿ ಏನಿದೆ? ಕೇಂದ್ರದಲ್ಲಿ
ಯಾವ ಪ್ರಧಾನಮಂತ್ರಿ ಕೈಗೆ इसका पास है ये कावेरी विवाद कावेरी डिस्प्यूट ಈಗ ಅಭಿ ஜெயலலிதா ரொம்ப ஸ்ட்ராங்காக இருக்கிறார் இப்போ ஜெயலலிதா சட்டத்துக்கு போனேன்னா காவேரி ட்ரிபியூனல் காவேரி கமிட்டி கான்ஸ்டியூட் பண்றாரு ரொம்ப நிலைமை ಮೋಸ ಆಗೋದು ನಮ್ಮ ರೈತರಿಗೂ ಅನ್ಯಾಯ ಆಗ್ತಿದೆ ಬಹಳ ಕಾವೇರಿ ಮಾನಿಟರಿಂಗ್ ಕಮಿಟಿ ಏನಾರ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ತುಂಬ ಕಷ್ಟದ ಪರಿಸ್ಥಿತಿ ಸಿಗ್ತಕ್ಕಂಥ ಪರಿಸ್ಥಿತಿ ಬಟ್ ರಾಜಕೀಯ ಕ್ಷೇತ್ರಕ್ಕೆ ನೂರಾರು ವರ್ಷದ ಆಲೋಚನೆ ಯಾಕೆಂದ್ರೆ ಜಗತ್ತಿನಲ್ಲಿ ಎಲ್ಲ ತೀರ್ಮಾನಗಳು ರಾಜಕೀಯದ ಮೂಲಕ ಎಲ್ಲ ತೀರ್ಮಾನಗಳು ಜಗತ್ತಿನ ಎಲ್ಲ ತೀರ್ಮಾನಗಳು ಈಗ ಒಂದು ಹೂವಾರ್ ಡ್ಯಾಮ್ ಕಟ್ಟಾರ ನಾನು ಅಮೆರಿಕ ಲಾಸ್ ವೇಗಸ್ 4 ವರ್ಷ ಕಟ್ಟ 4 ವರ್ಷಕ್ಕೆ ಡ್ಯಾಮ್ ಕಟ್ಟಿ 28 ಲಕ್ಷ ಎಕರೆ ನೀರಾವರಿ 2800 ಮೆಗಾವಾಟ್ ಕರೆಂಟ್ ತಯಾರು ಮಾಡಿದ್ರು ವಿತಿನ್ 4 years. ಚೈನಾದಲ್ಲಿ ಒಂದು ಡ್ಯಾಮ್ ಕಟ್ತಿದ್ದಾರೆ ಯಾವುದು ತೇಗಾರ್ಜಸ್ ಡ್ಯಾಮ್ ಆನ್ಸಿ ನದಿ ಆ ನೀರಿನ ಸಂಗ್ರಹಣೆ ವಿಸ್ತರಣೆ 10 ಲಕ್ಷ ಕಿಲೋಮೀಟರ್ 1,10,000 TMC ನೀರಿನ ಸಂಗ್ರಹಣೆ 10 ಕೋಟಿ ಎಕರೆ ನೀರಾವರಿ 25,000 ಮೆಗಾವಾಟ್ ಕರೆಂಟ್ ಉತ್ಪಾದನೆ 15 ವರ್ಷದಲ್ಲಿ ಕೃಷ್ಣ 50 ವರ್ಷ ಆಗಿದೆ ಇನ್ನೂ 25 ವರ್ಷ ಸುಮಾರು 900 TMC ನೀರನ್ನ ಬಳಕೆ ಮಾಡ್ಕೊಳಕ್ಕೆ ಆಗದೆ ಒಂದು ವರ್ಷಕ್ಕೆ 300ರಿಂದ 350 TMC ಮಡಿಕೊಳಕ್ಕಾಗದೆ ಟಿವಿ 50 ವರ್ಷಕ್ಕೆ ಎಷ್ಟಾಯ್ತು ಸರ್ ಎಷ್ಟಾಯ್ತು ಹೇಳಿ ಸುಮಾರು 20,000 TMC 20,000 TMC ಅಂತ ಹುಡುಗಾಟ 12 ಕೋಟಿ ಎಕರೆ ಭತ್ತ ಬೆಳೆಯುವುದು ಇದರಿಂದ ನಾವು ಎಲ್ಲೆಲ್ಲಿ ಫೇಲ್ಯೂರ್ ಆಗ್ತದೆ ಯಾವುದನ್ನು ಆದ್ಯತೆ ವಲಯ ಅಂತ ಈ ಸರ್ಕಾರಗಳು ಘೋಷಣೆ ಮಾಡಿ ಅಂತರ್ಜಲ ನೀರಾವರಿ ವಿದ್ಯುತ್ ಶಕ್ತಿ ಯಾವ ಘೋಷಣೆ ಇದೆ ಜಾತಿಯನ್ನು ಒಡೆಯೋದು ನಾನು ಕೆಲವನ್ನ ಬಡವ್ರನ್ನ ಕಾಯಮ ಮಾಡೋದು ಅವರು ಬಡವರು ಸಬ್ಸಿಡಿ ಕೊಡ್ತಾರೆ ಅದು ಜಗತ್ತಿನ ಎಲ್ಲ ದೇಶಗಳು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಆರ್ಥಿಕ ಭದ್ರತೆ ಸೃಷ್ಟಿ ಮಾಡಿದೆ ಅದೇನೇ ಪೊಲಿಟಿಕಲ್ ಪಾರ್ಟಿ ಸುಮ್ಮನೆ ಈ ಕವಾಲಿ ಆಡೋದಂಗೆ ಪಾರ್ಟಿಗಳು ಬಂದರು ನೀನೇ ಕಾಲದಲ್ಲಿ ಏನು ಮಾಡಿದೆ ಅಂತ ಅವನಂತಾನೆ ಅವನ ಕಾಲದಲ್ಲಿ ಏನು ಮಾಡಿದೆ ಯಾರಪ್ಪ ದುಡ್ಡಲ್ಲಿ ಮಾಡ್ತಾರೆ ಇವರೆಲ್ಲ ಸರ್ಕಾರ ಬಡವನ ತೆರಿಗೆ ಮೇಲೆ ಮಾಡ್ತಿರೋದು ದುಡಿಯುವ ಕ್ಷೇತ್ರದಿಂದ ಈಗ ಬಿಡುಗಡೆ ಆದ್ರೆ ಅಲ್ವಾ ಸರ್ ಅದು 70% ನಮ್ಮ ಹಳ್ಳಿಯಿಂದ ಟ್ಯಾಕ್ಸ್ ಯಾವನ್ ಬರ್ದಮ್ಮ ನಮ್ಮ ಟ್ಯಾಕ್ಸ್ ಅನ್ನ 70% ಟ್ಯಾಕ್ಸು ಸರ್ಕಾರದ ಬೊಕ್ಕಸಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಿ ಬಂದಿದೆ ಅಂತ ಎಷ್ಟು ಉದ್ಯೋಗ ಸೃಷ್ಟಿಯಾಯಿತು 66% ಉದ್ಯೋಗ ಕೃಷಿಯಿಂದ ಬಸವಣ್ಣನ ಅನುಭವ ಮಂಟಪದ ವಿಶ್ವವಿದ್ಯಾನಿಲಯದಿಂದ 66% ಉದ್ಯೋಗ ಸೃಷ್ಟಿಯಾಗಿರೋದು ನಾನು ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಪ್ಪ ಡಿಗ್ರಿಗಳು ತಗರದೇ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆಯೋ ಸ್ವಯಂ ಜ್ಞಾನದಿಂದ ಹೆಚ್ಚು ಉದ್ಯೋಗ ಅಂದ್ರೆ ಬಸವಣ್ಣನ ಯೂನಿವರ್ಸಿಟಿ ಜ್ಞಾನನೇ ಈ ದೇಶ ಬದುಕಿದೆ ಅದು ಒಂದು ಭಾಗ ಜ್ಞಾನ ಏನೂ ಇಲ್ಲ ಶಿಕ್ಷಣದಲ್ಲಿ ಏನೂ ಪ್ರಯೋಜನ ಇರ್ತಿಲ್ಲ ಅದು ಪ್ರಮುಖವಾದ ಭಾಗ ಸಮಾಜದಿಂದ ಒಂದು ನೆಲೆಯನ್ನು ಪಡೆಯಲು ಆದರೆ ನನಗೆ ನನ್ನ ಆಸೆ ಯಾರು ಓದಿದ್ದಾರೆ ಅವರು ಸಮಾಜ ಮತ್ತು ದೇಶದ ಪ್ರಮುಖ ಭಾಗವಾಗಿ ಬೆಳಿಬೇಕಾಗಿತ್ತು ನನ್ನ ಆಸೆ ಅಷ್ಟೇ ನಮ್ಮ ಮಗನೇ ಓದಿರಲಿ ಇನ್ನೊಬ್ಬನೇ ಓದಿರಲಿ ಓದು ಸಮಗ್ರ ದೇಶವನ್ನು ಸಮಗ್ರ ಜನರ ಬದುಕಿಗೆ ಆಲೋಚನೆ ಮಾಡ್ತಕ್ಕಂಥ ಶೈಕ್ಷಣಿಕ ಆಲೋಚನೆ ಇದ್ದರೆ ಅದಕ್ಕೆ ಒಂದು ದೊಡ್ಡ ಘನತೆ ಇರೋದು ಈಗ ನಮ್ಮೂರಲ್ಲಿ ನಾಟಿ ಮಾಡೋ ಚಿಕ್ತಾಯಿನೋ ನಮ್ಮೂರಲ್ಲಿ ಕಬ್ಕಡಿಯ ರಾಮಣ್ಣ ಎಲ್ಸಿ ಹಾಕೊಂಡ ಲೋಕಾಯುಕ್ತಕ್ಕೆ ಯಾರು ಸಿ ಹಾಕೊಂಡಿರೋ ಲೋಕಾಯುಕ್ತಕ್ಕೆ 26-27 ಸಾವಿರ ಕೇಸ್ ಎಲ್ಲ ಓದಿಗಳು ಮತ್ತು ಶಿಕ್ಷಣ ಎಲ್ಲಿ ಹೋಗಿದೆ ನನ್ನ ಯಾಕೆ ಇಷ್ಟೊಂದು ಭ್ರಷ್ಟಾಚಾರ ನಡೀತಿದೆ ಯಾವ ಕಾರಣಕ್ಕೆ ಇಷ್ಟು ದುಡ್ಡು ಬೇಕಾಗಿದೆ ನಾನೇ ಒಂದೊಂದು ಸರಿ ಒಬ್ಬನ ಆಲೋಚನೆ ಮಾಡ್ತೀನಿ ನಾನು ಭೂಮಿಲಿ ದುಡಿದಿರೋದು ನಾನು 35-40 ವರ್ಷ ಯಾಕೆ ಇಷ್ಟೊಂದು ದುಡ್ಡು 100 ಕೋಟಿ 200 ಕೋಟಿ ಯಾರಿಗೋಸ್ಕರ ದುಡ್ಡು ಅದರಲ್ಲಿ ಆಲೋಚನೆ ಮಾಡ್ತಕ್ಕಂಥ ವಿಷಯದಲ್ಲಿ ಸಮಗ್ರವಾದ ಆಲೋಚನೆಗಳಾಗದೇ ಇದೆ ರಾಜ್ಯ ಹೆಂಗೆ ಕಟ್ತೀವಿ ಅಕ್ರಮ ಆಸ್ತಿ ಮುಟ್ಕೋಲಾಗಂತ ಒಂದು ಸಣ್ಣ ಕಾನೂನು ಮಾಡಿ ಯಾಕೆ ಹಾಕಿಲ್ಲ ಕರ್ನಾಟಕ ಏನು ನಾಳೆ 5 ವರ್ಷದಲ್ಲಿ ಇಡೀ ಕರ್ನಾಟಕ ಕಟ್ಬಿಡ್ಬೋದು ಸಂಪೂರ್ಣ ಯಾವುದೇ ಕೆಲಸ ಬಾಕಿ ಅದರಿಂದ ನಮಗೂ ರಾಜಕೀಯ ಕನಸಿದೆ ಈಗ ಆಶ್ರಯ ಮನೆ ಇನ್ನೂ ನಾವು ಆಶ್ರಯ ಮನೆ ಹೆಂಗೆ ಮಾಡ್ಬೋದು ಅಂದ್ರೆ ಆಶ್ರಯ ಮನೆಯನ್ನು 5 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಬಿಡೋದು 300 ಮನೆನ ಒಂದೊಂದು ಪಂಚಾಯಿತಿಗಳಿಗೆ ಲಾಟ್ರಿ ಮೂಲಕ ಬರೆದ್ಬಿಟ್ರೆ ಮುಗಿದೈತೆ 300 ಮನೆಯನ್ನು 5 ವರ್ಷದಲ್ಲಿ ಕೊಡ್ತೀವಿ ಅಂತ ಘೋಷಣೆ. ಆದ್ರೆ ಈಗಿನ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು ಅಂದ್ರೆ ಒಬ್ಬ ಸದಸ್ಯರಿಗೆ 1-2 ಮನೆ ಸಿಕ್ಕಿದ್ರೆ ಹೆಚ್ಚಾಗಿದೆ. ಇಲ್ಲ ಅದು ಸದಸ್ಯರ ಮನೆ ಅಂತ ಇರಬಾರ್ದು, ತಪ್ಪದು. ಸದಸ್ಯರಿಗೋಸ್ಕರ ಮನೆ ಕೊಡೋದು ತಪ್ಪದು.
ಈಗ ಪಂಚಾಯತಿಲಿ ಈ 300 ಜನ ಬಡವ್ರನ್ನ ಸೆಲೆಕ್ಟ್ ಮಾಡೋದು, 300 ಜನನು ಬೋರ್ಡ್ ಮೇಲೆ ಬರೋದು, ಲಾಟ್ರಿ ಎತ್ಬಿಡೋದು. ಈ ವರ್ಷ 60 ಮನೆ ಅವನಿಗೆ, ಈ ವರ್ಷ 60 ಮನೆ, 5 ವರ್ಷ ಎತ್ಬಿಟ್ರೆ ಮುಗಿದಾಯ್ತಲ್ಲ. ನಾನು ಇನ್ನೂ ಒಂದು ಮಾತು ಹೇಳ್ತೀನಿ, ಕಚ್ಚಾ ಮನೆ ಕೊಡೋ ಸಾಮರ್ಥ್ಯ ಪಂಚಾಯತಿ. ಒಬ್ಬ ಬಡವನ ಮನೆ ಬಿದ್ದೋದ್ರೆ 25,000 50,000 ಕೊಡೋ ಸಾಮರ್ಥ್ಯ ಎಲ್ತಂತಾನೆ ಇವತ್ತಿನ SR ರೇಟ್. ಒಬ್ಬ ಕೂಲಿ ಮಾಡೋನು ತನ್ನ ಮನೆ ರಿಪೇರಿ ಮಾಡಿ. ಆಮೇಲೆ ಕಾನೂನು ಹೆಂಗೆ ಅಂದರೆ ಇಷ್ಟೇ ಅಗಲ ಮನೆ ಕಟ್ಟು, ಅದ್ರ ಮೇಲೆ ಅಗಲ ಕಟ್ಟಬೇಡ ಅಂತ. ಅರೆ ಅವನು 2 ಎಮ್ಮೆ 3 ಆಡು ಮತ್ತು ಅವನಿಗೆ 2 ಮಕ್ಕಳು, ಕೋಳಿ ಎಲ್ಲ ಸಾಕು. ಇಷ್ಟೇ ಅಗಲ ಕಟ್ಟು ಅಂದರೆ ಹೆಂಗಣ ಆಯ್ತದೆ? ಕೋಳಿಯಲ್ಲಿ ಕಟ್ಕೋಬೇಕು, ಅವನಲ್ಲಿ ಮನೆಗೆ ಹೋಗ್ಬೇಕು, ಅವ್ನು ಹೆಡ್ತಿ ಅವ್ನ ಮಕ್ಕಳೆಲ್ಲ ಹೆಂಗೆ ನಿಲ್ಲಕ್ಕೆ ಸಾಧ್ಯ? ಸರ್ಕಾರ ಸ್ವಲ್ಪ ಲಿಬರಲ್ ಆಗಿ ಆಲೋಚನೆ. ಯಾಕೆಂದ್ರೆ ಒಬ್ಬ ಮನೆ ಕಟ್ಟಲು ನಾವು 100 ವರ್ಷ ಬದುಕಬೇಕು ಅಂತ ಆಸೆ ಇದೆ. 1 ಲಕ್ಷ ಸಾಲ ಮಾಡ್ತಾನೋ, ಇಲ್ಲ ಹೆಣ್ಣು ಕೊಟ್ಟಿರೋ ತಾಯಿ ಏನಾದರೂ ಸಹಾಯ ಮಾಡ್ಬೋದೇನೋ, ಈ ಥರದ್ದು ಎಲ್ಲ ಆಲೋಚನೆಗಳು ಇರ್ತದೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋದು ಭಾರಿ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನಪ್ರಿಯ ನಾಯಕರಿಗೆ ಯಾವ ರೀತಿ ಈಗ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಿರುವಂತದ್ದು ಅಂತ. ಸರ್, ಈಗ ಅದೇ ರೀತಿ ಈಗ ನೀವು ಈಗ ಏನು ನಿಮ್ಮ ಮೇಲುಕೋಟೆಯಿಂದ ಈಗ ಶಾಸಕರಾಗಿದ್ದೀರೋ, ಈಗ ನಿಮ್ಮ ಮೇಲುಕೋಟೆಯಲ್ಲಿ ಮುಖ್ಯವಾಗಿ ಯಾವ ರೀತಿ ಈಗ ಒಂದು ಬದಲಾವಣೆ ಎಲ್ಲ ಈಗ ನೀವು ತರಬೇಕು, ಯಾವುದ್ರ ಬಗ್ಗೆ ಒಂದು ಆದ್ಯತೆಯನ್ನ ಈಗ ನೀವು ನೀಡಬೇಕು ಅಂತ ಅನ್ಕೊಂಡಿರುವಂತದ್ದು ಸರ್? ಈಗ ಮುಖ್ಯವಾಗಿ ಈಗ ಬಹಳ ಮುಖ್ಯವಾದ್ದು ಕುಡಿಯೋ ನೀರು. ಈಗಾಗಲೇ ಕನಂಬಾಡಿ ಕಟ್ಟೆ ಇನ್ನೀರಿಲ್ಲ, 62 ಹಳ್ಳಿಗೆ 33 ಕೋಟಿ ಕುಡಿಯೋ ನೀರನ್ನು ಮಾಡಿಸಿದ್ದೀವಿ. ಇದು ಪೂಜೆ ಮಾಡೋದೊಂದೇ ಬಾಕಿ ಉಳ್ಕೊಂಡಿರೋದು. ಎರಡನೇದು, ದುದ್ದ ಹೋಬಳಿ ಇತಿಹಾಸದಲ್ಲಿ ಯಾರೂ ಮಾಡದೇ ಇರತಕ್ಕಂಥದ್ದು ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಪಿಕಪ್ಗಳಿಂದ ಒಂದು 50 ಕ್ಯೂಸಿಕ್ಸಿಂದ 60 ಕ್ಯೂಸಿಕ್ಸ್ ನೀರನ್ನ ಲಿಫ್ಟ್ ಮಾಡಿ ಇಡೀ ದುದ್ದ ಹೋಬಳಿಯ ಕೆರೆಯನ್ನು ತುಂಬಿಸಿ ನೀರು ನಾಗಮಂಗಲಕ್ಕೂ ಹೋಗಲಿ ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥದ್ದು ಒಂದು. ಅದು ಸುಮಾರು ಒಂದು 50-60 ಕೋಟಿ ಆಗಿದೆ. ಇನ್ನೊಂದು 33 ಕೋಟಿ ಕುಡಿಯೋ ನೀರು. ಸುಮಾರು ಅದು ಈ ದುದ್ದ ಹೋಬಳಿನಲ್ಲಿ 33ರಿಂದ 35 ಹಳ್ಳಿಗೆ ಅನುಕೂಲ ಮಾಡಿಕೊಳ್ತಕ್ಕಂಥದ್ದು. ಅದೆರಡು ಪ್ರೋಗ್ರಾಮ್. ನ್ಯಾಯಾಲಯ ಇಲ್ಲ ಇಲ್ಲಿ, 16ರಿಂದ 18 ಕೋಟಿ ರೂಪಾಯಿಗೆ ನ್ಯಾಯಾಲಯ ಕಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಇದು ಮಾಮೂಲಿ. ಆಮೇಲೆ CDS ನಾಲೆ ಆಧುನೀಕರಣಕ್ಕೆ ಒಂದು 240 ಕೋಟಿ ರೂಪಾಯಿ ಹೋರಾಟ ಮಾಡ್ತೀವಿ. ಈಗಾಗಲೇ BC ಮಾಡರ್ನೈಸೇಷನ್ಗೆ 3 ಹಂತದಲ್ಲಿ ಸುಮಾರು 90 ಕೋಟಿ ರೂಪಾಯಿನ ಕೆಲಸ ನಡೀತಿದೆ. ಈ PWD ಅಲ್ಲೆಲ್ಲ ವರ್ಷಕ್ಕೆ 15-20 ಕೋಟಿ, ಈ ಸಾರಿ 31 ಕೋಟಿ ರೂಪಾಯಿನ ಕೆಲಸ ಮಾಡ್ತಾ ಇದ್ದೀವಿ. ಅದಲ್ಲದೆ 4 ಕೋಟಿ ಎಕ್ಸ್ಟ್ರಾ ಸರ್ಕಾರದ ವಿಶೇಷ ಅನುದಾನ ಕೆಲಸ ಮಾಡ್ತೀವಿ. ಸರಿ, ಎಲ್ಲ ರೀತಿಯಾದಂತ ಕಾಮಗಾರಿಕೆ ಎಲ್ಲ ಆಗ್ತಾ ಬರ್ತಾ ಇದೆ. ಆದ್ರೆ 100ಕ್ಕೆ ಅಂದಾಜು ಭಾಗಕ್ಕೆ ಎಷ್ಟು ಭಾಗದಷ್ಟು ಈಗ ಕಂಪ್ಲೀಟ್ ಆಗಿದೆ ಅನ್ನೋದು ನಿಮ್ಮ? ಇಲ್ಲ, ಅದು ನಾನು ಒಪ್ಕೊಳ್ಳೋದಿಲ್ಲ. ಎಷ್ಟಾಗಿರಬಹುದು? ಅದು ಎಷ್ಟಾಗಿಲ್ಲ ಅಂತಲ್ಲ, ಈಗ ಇಡೀ ರಾಜ್ಯ ಕ್ಷೇತ್ರದ ಅಭಿವೃದ್ಧಿ 20%. ಇಷ್ಟು ವರ್ಷದಿಂದ ನಾವೇನೋ 20% ಅಂತ ಹೇಳೋದು, ಎಲ್ಲರೂ ಸೇರ್ ಮಾಡೋದು. 50%ಗಿಂತ ಮೇಲೇನು ಹೋಗಿಲ್ಲ, 20% ಅಭಿವೃದ್ಧಿ. ಇದು ಏನೂ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ. ಈಗ ಪಂಪ್ ಸೆಟ್ ಆಗಿದೆ 25-30, ಈಗ 7,000 ಪಂಪ್ ಸೆಟ್ಗೆ ರೈತರೇ ಸ್ವಯಂ ಬಂಡವಾಳ ಹಾಕಿ ದೊಡ್ಡದಾಗಿ ಮಾಡಿದ್ದಾರೆ. ಈಗ ನಾನು ಕೇಳ್ತಿದ್ದೀನಿ, ಅಷ್ಟೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಯಾರು ಮಾಡ್ತಾರೆ? 65 ಲಕ್ಷ ಎಕರೆ ನೀರಾವರಿ, ಸುಮಾರು 25 ಲಕ್ಷ ಪಂಪ್ ಸೆಟ್ಗಿಂತ ಅಧಿಕ, ಸುಮಾರು 2 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ರೈತರೇ ಮಾಡಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಭಾಳ ದೊಡ್ಡ ಬದಲಾವಣೆಗಳು ಏನೂ ಆಗಿಲ್ಲ ಅಂತ. 47 ಇಸ್ವಿಲಿ 1 ಮೆಗಾವಾಟ್ ಕರೆಂಟ್ ಉತ್ಪಾದನೆ ಆಗ್ತಿತ್ತು, ಇವತ್ತು 7,000-8,000 ಮೆಗಾವಾಟ್ ಕರೆಂಟ್ ಉತ್ಪಾದನೆ. ಏನೂ ಮಾಡಿಲ್ಲ ಅಂತ ಹೇಳಿಲ್ಲ. ಆದರೆ ಯಾವುದು ಮುಖ್ಯವಾಗಿ ಆಗಬೇಕಾಗಿತ್ತು ಆಗಿಲ್ಲ. ನನ್ನ ಕನಸು ಏನಂದರೆ ಮೂಲಭೂತ ಸೌಕರ್ಯಗಳು ಮೊದಲು. ಈಗ ನೀರಿನಿಂದ 70 ಭಾಗ ಕೈಗೊಳ್ಳುತ್ತೆ. ಕರ್ನಾಟಕದಲ್ಲಿ ಶುದ್ಧ ನೀರು ಕೊಡೋಕ್ಕಾಗಿಲ್ಲ. ಈಗ ಮಂಡ್ಯ ಜಿಲ್ಲೆಗೆ ನಮ್ಗೆ ಬೇಕಾಗಿರೋ ನೀರೆಷ್ಟು ಅಂದರೆ 4 TMC ನೀರಿಗೆ ಪ್ಲ್ಯಾನ್ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ದೇಶಕ್ಕೆ ಕಷ್ಟ? ಇದು ಕಾಂಗ್ರೆಸ್ ದಳ BJP ರಾಜನೀತಿನಿಗೆ ಇರಬೇಕಾದಂಥ ಗುಣಾತ್ಮಕವಾದ ಆಲೋಚನೆಗಳು. ಈಗ ಮೇಲ್ಕೋಟೆ ಮತ್ತು ತಣ್ಣೂರು ಸಮಗ್ರ ಅಭಿವೃದ್ಧಿಗೆ ಪ್ರವಾಸೋದ್ಯಮ ಇಲಾಖೆ ಮೂಲಕ ಮಾತ್ರವಾದ ಬದಲಾವಣೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅದು ಮಾಡ್ತೀವಿ. 2 ಪ್ರವಾಸೋದ್ಯಮ ಇಲಾಖೆಗಳು ಮಾಡ್ತೀವಿ. ವಿಶೇಷವಾಗಿ ನನಗೆ ಆಸೆ ಅಂತರ್ಜಲದ ರಕ್ಷಣೆ ತುಂಬ ಪ್ರಮುಖವಾದ ವಿಷಯ. ಅದನ್ನು ಆಲೋಚನೆ ಮಾಡಿ ಕೆಲಸ. ಆಮೇಲೆ ಕ್ರೀಡೆಗೆ ಹೆಚ್ಚು ಒತ್ತು ಕೊಡಬೇಕು. ಸ್ಪೋರ್ಟ್ಸ್ ಈಗ ನೆಕ್ಸ್ಟು ಮಾರ್ಚ್ ಏಪ್ರಿಲ್ 2 ದಿವಸ 1 ತಿಂಗಳು 1.5 ತಿಂಗಳು ಸಮಗ್ರ ಕ್ರೀಡಾಪಟುಗಳಿಗೆ ಒಂದು ದೊಡ್ಡ ತರಬೇತಿ ಕೇಂದ್ರ ಒಂದು 3-4 ಲಕ್ಷ ರೂಪಾಯಿ ಖರ್ಚು ಮಾಡಿಸ್ಬೇಕು ಎಲ್ಲ ಪ್ಲ್ಯಾನ್ ಮಾಡಿ. ಅಂದ್ರೆ ತರಬೇತಿ ಕೇಂದ್ರ ಅಂದ್ರೆ ಈಗ ಯಾವ ಎಲ್ಲ ಸ್ಪೋರ್ಟ್ಸ್, ಅಥ್ಲೆಟಿಕ್ಸ್ ಆಗ್ಬೋದು, ಗೇಮ್ಸ್ ಆಗ್ಬೋದು, ಥ್ರೋಸ್ ಆಗ್ಬೋದು, ಇನ್ ಆಲ್ ಗೇಮ್ಸ್ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಏನಾಗಿದೆ, ಕ್ರೀಡಾರಂಗವನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀವಿ. ನಾನು ಸರ್ಕಾರಕ್ಕೆ ಹೇಳಿದೆ, ನೀವೇನು ಮಾಡಬೇಡ,
7ನೇ ತರಗತಿಯಿಂದ 12ನೇ ತರಗತಿಗಂತ ಓದತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಚೆನ್ನಾಗಿ ವ್ಯಾಯಾಮ ಮಾಡಿ ಶರೀರವನ್ನು ಚೆನ್ನಾಗಿ ಇಟ್ಕೊಂಡು ಈ ಬಾಳ್ತರವಾದ ಬದಲಾವಣೆ ಕೆಲಸ ಏನಾದ್ರು ಮಾಡ್ತಾರೆ ಅಂದರೆ ಕ್ರೀಡೆ ಜಗತ್ತಿಗೆ ತಗೊಂಡೊಯ್ತೀವಿ ಅಂದರೆ 10 ಮಾರ್ಕ್ಸ್ ಗ್ರೇಸ್ ಕೊಡಿ. ಈಗ ನೀವು ಒಳ್ಳೆ ಸ್ಪೋರ್ಟ್ಸ್ ಫ್ರೀ 10 ನಂಬರ್ ಬಂದಿದೆ. ಅವಾಗೇನಾಗ್ತದೆ 10 ನಂಬರ್ ಸಿಗ್ತದೆ ಅಂತ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಕರ್ನಾಟಕದಲ್ಲಿ 40% ಯುವಶಕ್ತಿ ಹೆಲ್ತ್ ಭಾಳ ಚೆನ್ನಾಗಿದೆ. ಆಮೇಲೆ ಕ್ರೀಡಾಪಟುಗಳಿಗೆ ವಿಶೇಷ ಉದ್ಯೋಗ ಕೊಡ್ತಕ್ಕಂಥ ಒಂದು ಮೀಸಲಾತಿಯನ್ನು ಸೃಷ್ಟಿ ಮಾಡಬೇಕು. ಆಗ ಕ್ರೀಡೆಯಲ್ಲಿ ಹೆಚ್ಚು ಉತ್ತೇಜನವಾಗಿ ಬೆಳೀತಾ ಹೋಗುತ್ತೆ. ಇಲ್ಲದೇ ಇದ್ರೆ ಹೆಂಗೆ ಬೆಳೀತದೆ? ಯಾಕೆ ಅಂದರೆ ಜಗತ್ತಿನ ಒಂದು ಮಾನದಂಡ ಹೆಂಗೆ ಅಂದರೆ ದೇಶ ಕಟ್ಟಬೇಕಾದ್ರೆ ಯುವಕರನ್ನ ಹೆಂಗೆ ಕಟ್ತಿದ್ದೀವಿ, ಯುವಶಕ್ತಿ ಭಾಳ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಕ್ರೀಡಾ ರಂಗದಲ್ಲಿ ಎಷ್ಟು ಚಿನ್ನದ ಪದಕನ ಜಗತ್ತಲ್ಲಿ ತಗೊಂಡವ್ರೆ ಅಂತ ಹೇಳಿ ಆ ದೇಶದ ಮಾನದಂಡ ಜಗತ್ತಲ್ಲಿ ಆಲೋಚನೆ ಮಾಡಿ. ಈಗ ಬ್ರೆಜಿಲ್ 5 ಸಾರಿ ವರ್ಲ್ಡ್ ಕಪ್ ಫುಟ್ಬಾಲ್, ನಮಗಿಂತ ಬಡ ನಾವು ಹೋಗೋಕ್ಕೆ ಆಗಿಲ್ಲ. 50ನೇ ಸ್ಥಾನ 55ನೇ ಸ್ಥಾನದಲ್ಲಿ ಇದ್ದೀವಿ ಅಂದರೆ ನಮ್ಮ ಸ್ಪೋರ್ಟ್ಸ್ ಎಷ್ಟು ಮಟ್ಟಿಗೆ ಎಷ್ಟು ಹಿಂದುಳಿದಿದೆ. ಯಾಕೆ? ಬ್ರೆಜಿಲ್ ನಮಗಿಂತ ಕಡುಬಡ ದೇಶ. ಈಗ ಹುಸೇನ್ ಬೋಲ್ಟ್ ಅಂತ 100 ಮೀಟರ್ಸ್ ರನ್ನಿಂಗ್ ರೇಸ್ ಚಿಕ್ಕ ದೇಶ, ಅವನು ತಗೋತಾನೆ ಅಂದರೆ ನಾವೇನು ಮಾಡಿದ್ವಿ? ಈಗ ಮಾಡ್ಬೋದು, ನಮ್ಮನ್ನ ಮಾಡೋಕ್ಕಾಗಿಲ್ಲ. ಈ ಕಂಬಳ ಹೊಡಿತಾರಲ್ಲ, ಕ್ವಾಣದ ಕಂಬಳ ಹುಡುಗರನ್ನ ಹಿಡ್ಕೊಂಬಂದು 5 ಜನ ಪ್ರಾಕ್ಟೀಸ್ ಮಾಡಿದ್ರೆ ವರ್ಲ್ಡ್ ಚಾಂಪಿಯನ್ ಮಾಡ್ಬೋದು. ಅಷ್ಟೇ ಗಟ್ಮುಟ್ಟ ಐಡೆಂಟಿಟಿ. ಈಗ ಕ್ರೀಡಾರಂಗ ಅನ್ನೋದೇನ್ರಿ, ಮಗು ಹುಟ್ಟಿದಂಗೆ ಕಾಲು ನೋಡಿ ತೀರ್ಮಾನ ತಗೋಬೇಕು. ಈ ಮಗು ಯಾವ ಥರದ ಆಟಕ್ಕೆ ಅನುಕೂಲ ಆಯ್ತು. ಇಟ್ಸ್ ಎ ಪ್ಲಾನ್ ಆಫ್ ದ ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಅನ್ನೋದು ಏನು ಗೊತ್ತಾ? ಬರೀ ಆಟ ಆಡೋದಲ್ಲ, ಜಗತ್ತು ನಾಡಿನ ಸಂಸ್ಕೃತಿ ಕಟ್ಟೋದು. ಸ್ಪೋರ್ಟ್ಸ್ ಮೂಲಕ ಜಾತಿ ನಾಶ ಆಗುತ್ತೆ, ಸ್ಪೋರ್ಟ್ಸ್ ಮೂಲಕ ಆರೋಗ್ಯ ರಕ್ಷಣೆ ಆಗುತ್ತೆ, ಸ್ಪೋರ್ಟ್ಸ್ ಮೂಲಕ ಸಂಸ್ಕೃತಿ ಬೆಳೆಯುತ್ತೆ, ಕೆಟ್ಟ ಚಟದಿಂದ ಮುಕ್ತಿ ಆಗ್ತಾರೆ. ಸ್ಪೋರ್ಟ್ಸ್ ಯಾವಾಗ ದೇಹ ದಂಡಿಸ್ತಾರೆ ಕೆಟ್ಟ ಚಟ ಕಡಿಮೆ ಆಗುತ್ತೆ. ನಿಮ್ಗೆ ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮೂರಲ್ಲಿ ಹಸ್ಗಳು ಇರ್ತಾರಲ್ಲ, ಇದು ಎತ್ಕೊಳ್ಳೋದು, ದುಡಿಯೋ ಎತ್ಕೊಳ್ಳೋದು, ಅವು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದರೆ ಮೈಕತ್ತವೆ. ಅದೇ ನಮ್ಮೂರಿನಲ್ಲಿ ಓರಿಸ್ ಆಗ್ತೀವಲ್ಲ, ಅವು ಲೈಂಗಿಕವಾಗಿ ಅಶ್ಲೀಲವಾಗಿ ವರ್ತನೆ ಮಾಡ್ತೀವಿ. ಅಂದರೆ ಯುವಕರನ್ನ ಹಿಂಗೆ ಸಾಕಿದ್ರೆ ಆಟ ಆಡಿಸ್ತಾರೆ, ಹಂಗೆ ಕತ್ತಾರೆ, ಅವ್ರನ್ನ ಬೇಸಾವತ್ತಾಗಿ ಬಿಟ್ಬಿಟ್ರೆ ಅವರಿ ಥರ. ಅದರಿಂದ ಇದನ್ನೆಲ್ಲ ಆಲೋಚನೆ ಮಾಡಬೇಕು, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬೇಕು. ಏನಾಗಿದೆ ನಮ್ಮ ದೇಶದಲ್ಲಿ ಅಂದರೆ ಕ್ರೀಡೆಗೆ ಒಬ್ಬ ಮಂತ್ರಿ ಮಾಡ್ಬಿಡೋದು, ಅವ್ನು ಏನು ಮಾಡ್ತಾನೆ ಅವ್ನು ಮಾಡ್ಬೋದು. ನೀವು ವಸತಿ ಸಚಿವನಿಗೆ ಒಬ್ಬನು ಮುಖ್ಯಮಂತ್ರಿ ಆದಂಥವ್ರು ರಿವ್ಯೂ ಮಾಡಬೇಕು. ಮುಖ್ಯಮಂತ್ರಿ ಯಾವ ಪೋರ್ಟ್ಫೋಲಿಯೋ ಆಡಳಿತ ಒಂದು ಮಾತ್ರ ಕೈ ಇಟ್ಕೋಬೇಕು, ಬಾಕಿದೆಲ್ಲ ಮಂತ್ರಿಗಳನ್ನ ಮಾಡಿ ರಿವ್ಯೂ ಮಾಡ್ತಾ ಹೋಗ್ತಿರ್ಬೇಕು. ಬೊಕ್ಕಸ ತೆರಿಗೆ ಬಗ್ಗೆ ರಿವ್ಯೂ ಮಾಡಬೇಕು, ಹೆಲ್ತ್ ಬಗ್ಗೆ ರಿವ್ಯೂ ಮಾಡಬೇಕು. ಮುಖ್ಯಮಂತ್ರಿ ಅಂದರೆ ಎಲ್ಲನ ತಾನೇ ಮಾಡಿಕೊಂಡು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳೋದಲ್ಲ. ಈಗ ಸಿದ್ದರಾಮಯ್ಯನಿಗೆ ಗಡಿ ಮತ್ತು ಭೂ ವಿಜ್ಞಾನ ಇಲಾಖೆ ಎಷ್ಟೊಂದು ಮಂತ್ರಿಗಳು ಖಾಲಿ ಎಲ್ಲ ಮಾಡಿಕೊಂಡು ಏನು ಮಾಡ್ತಾರೆ? ಸೋದರ ವರ್ಷ ಆಯ್ತು. ಎಲ್ಲ ಕೊಡಬೇಕು ಮಂತ್ರಿಗಳನ್ನ. ಇವನು ಕೊಟ್ಟರೆ ಅವ್ನು ಕೊಟ್ಟೆ ಕಿಚ್ಚ ಅವ್ನು ಕೊಟ್ಟರೆ ಬರೀ ರಾಜಕೀಯ ಆಲೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಹೆಂಗೆ ಸಾಧ್ಯ? ಮುಖ್ಯಮಂತ್ರಿ ಯಾವಾಗಲೂ ಕರ್ನಾಟಕದ ಸಮಗ್ರ ಬದುಕಿನ ರಿವ್ಯೂ ಮಾಡ್ತಕ್ಕಂಥ ಆಲೋಚನೆ ಇರ್ತಕ್ಕಂಥ ಜ್ಞಾನ ಇರೋದೇ ಮುಖ್ಯಮಂತ್ರಿ. ಉದಾಹರಣೆಗೆ ಮುಖ್ಯಮಂತ್ರಿ ಗುಲ್ಬರ್ಗಾದಲ್ಲಿ ನಾವು ಒಂದು ಅರ್ಜಿ ಇಸ್ಕೊತಾರೆ ಕುಂತಿರ್ತಾರೆ. ಗುಲ್ಬರ್ಗಾದಲ್ಲಿರೋ ಉಸ್ತುವಾರಿ ಮಂತ್ರಿಗೆ ಹೇಳ್ಬೇಕು, ಗುಲ್ಬರ್ಗಾದ ಎಲ್ಲ ಅರ್ಜಿ ನೀನೇ ಸ್ವೀಕಾರ ಮಾಡುವಂತ. ತಿಂಗಳಿಗೊಂದು ಸಾರಿ ಅರ್ಜಿ ಸ್ವೀಕಾರ ಮಾಡೋ ಕಾರ್ಯಕ್ರಮ ಮಾಡಿದ್ರೆ 31 ಜಿಲ್ಲೆನಲ್ಲಿವೆ. ಸೊ ಎಲ್ಲ ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡಿ ಜಿಲ್ಲಾ ಪಂಚಾಯತಿ ಡಿ ಸಿ ಕೊಟ್ಟು ಸರ್ಕಾರದಿಂದ ಆಗುವಂಥ ಕೆಲಸಗಳನ್ನ ತಗೊಂಡ್ಬರ್ಬೇಕು. 10 ಕೋಟಿ ರಿಸರ್ವ್ ಫಂಡವನ್ನು ಸ್ಪಾಟ್ ಅಲ್ಲಿ ಡಿಕ್ಲೇರ್ ಮಾಡಬೇಕು. ಆಡಳಿತ ಅಂದರೆ ಸುಮ್ಮನೆ ಬರೀ ಭಾಷಣ ಅಲ್ಲ, ಟೇಕ್ ಎ ಡಿಸಿಷನ್. ಬ್ಯೂರೋಕ್ರಸಿ ಹೇಳ್ದಂಗಲ್ಲ ಕೇಳೋದು, ಬ್ಯೂರೋಕ್ರಸಿ ಹೇಳಿದಂಥ ಒಳ್ಳೆ ಮಾತು ಕೇಳಿ ನಿಮ್ಮ ಸ್ವಯಂ ಅನುಭವದ ಜ್ಞಾನದ ಮೇಲೆ ಮಾಡಿ. ಸಂವಿಧಾನದಲ್ಲಿ ಬರ್ದಿರೋದು ನೀನು ಬರೀ ಸಂವಿಧಾನನೇ ಕಾನೂನಲ್ಲ, ಯೂಸ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ಹ್ಯೂಮನ್ ಸೆನ್ಸ್. ಅವರ ಆಡಳಿತಕ್ಕೆ ಲೀಗಲ್ ಸೆನ್ಸ್ಗಿಂತ ಕಾಮನ್ ಸೆನ್ಸ್ ಮತ್ತು ಹ್ಯೂಮನ್ ಸೆನ್ಸ್ ಎರಡು ಇರಬೇಕು. ಇವ್ಯಾವ ಸೆನ್ಸ್ ಇಲ್ದೇ ಬರೀ ಪುಸ್ತಕ ಓದ್ಕೊಂಡು ಹಿಂಗೆ ಮಾಡ್ತೀವಿ. ಈಗ ನಮ್ಮ ಹಳ್ಳಿಲಿಲ್ಲ ಪುಸ್ತಕ ಓದಿ ಅಡುಗೆ ಮಾಡಿದ್ರೆ ಅದು ಹೆಂಗೆ ಊಟ ಮಾಡೋಕ್ಕೆ ಸಾಧ್ಯ? ಮಹತ್ತರವಾದ ಬದಲಾವಣೆಗಳು ಅವಶ್ಯ. ರಾಜಕೀಯ ಅಂದರೆ ಸಂಶೋಧನೆ ಮಾಡಬೇಕು, ಭೂಮಿ ಹೆಂಗೆ ರಕ್ಷಣೆ ಮಾಡಬೇಕು, ಎಲ್ಲಿದೆ ಭೂಮಿ ರಕ್ಷಣೆ ಮಾಡೋದು? ಭೂಗಳು ಎಲ್ಲ ಸೇರ್ಕೊಂಡು ಭೂಮಿ ಕದೀತಾ ಇದ್ದಾರೆ. ಡಿನೋಟಿಫಿಕೇಶನ್ ದಂಧೆ ಎಷ್ಟೊಂದು ದೊಡ್ಡದು ಮಾಡಿ ಏನಾಗುತ್ತೆ? ಕರ್ನಾಟಕದ ಭೂಮಿಯನ್ನು 6.5 ಕೋಟಿ ಜನರಿಗೆ ರಕ್ಷಣೆ ಮಾಡೋಕ್ಕೆ ರಿಸರ್ವ್ ಮಾಡಬೇಕು. ಮೊದಲು ಭೂಮಿ ರಿಸರ್ವ್ ಎಲ್ಲಿ ಮಾಡ್ತಿದ್ದೀವಿ? ಕೈಗಾರಿಕೆಗಳು ಕೊಡೋಕ್ಕೆ ಭೂ ಬ್ಯಾಂಕ್ ಮಾಡ್ತಾ ಇದ್ದೀವಿ. ಭೂ ಬ್ಯಾಂಕ್ ಮಾಡಿ ಭೂಮಿ ಕೊಡ್ತಿದ್ದೀವಿ. ಭೂಮಿ ಉಳಿಸೋ ಕೆಲಸ ಆಗ್ತದೆ. ಒಬ್ಬ ರೈತನ ಕರೆದಿ ಬೆಲೆ ನಿಗದಿ ಮಾಡ್ತಾ ಇಲ್ಲ. ಎಲ್ಲಿ ಯಾವ ಮುಖ್ಯಮಂತ್ರಿ ಮಾಡಿದಾರೆ ಬೆಲೆ ನಿಗದಿ? ಭೂಮಿ ಬೆಲೆ ಗೊತ್ತಾ ಅವ್ರಿಗೆ? ಯಾರಿಗಾರು
ಅರೆ ಒಂದ್ಸಾರಿ ಭೂಮಿ ಕಳ್ಕೊಂಡ್ರೆ ನನ್ನ 1000 ವರ್ಷದಿಂದ ಬಂದಿರತಕ್ಕಂಥ ನನ್ನ ಭೂಮಿ ಹೋದಂಗೆ 1000 ವರ್ಷದಿಂದ ನಮ್ಮ ಕುಟುಂಬ 4 ಜನ ಭೂಮಿ ಮೇಲೆ ಬದುಕ್ತಾ ಇದ್ದೀವಿ. 1000 ವರ್ಷದ ಬದುಕನ್ನ ಸಾರ್ವಜನಿಕ ಅಭಿವೃದ್ಧಿ ಕೊಡ್ತಾ ಇದ್ದೀನಿ. ಅಂತ ಅಭಿವೃದ್ಧಿ ಜಮೀನ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡ್ಬೇಕು ನೀನು. ಯಾವನ ಒಬ್ಬನ ಮನೆ ಕಟ್ಟಕ್ಕೆ ಸ್ಕ್ವೇರ್ ಫೀಟ್ ಫಿಕ್ಸ್ ಮಾಡ್ತೀಯ? ಮನೆ ಕಟ್ಟಿದ ಮೇಲೆ ಅಭಿವೃದ್ಧಿ ಕ್ಲೋಸ್. ನಾನು ರೈಲ್ಗೆ, ಆಸ್ಪತ್ರೆಗೆ, ಹೈವೇ ರೋಡ್ಗೆ ಕೊಟ್ಟರೆ ಅದು ಅಭಿವೃದ್ಧಿ ನಿರಂತರ. ಕೈಗಾರಿಕೆ ಬೆಳೀತದೆ, ಸಾಗಾಣಿಕೆ ಆಗುತ್ತೆ. ಆದರೆ ನನಗೆ ನೀನು ಯಾವ ಮಾನದಂಡ ಇಲ್ಲದೆ ಬೆಲೆ ನಿಗದಿ ಮಾಡ್ತೀನಿ? ಈಗಿನ ಸರ್ಕಾರಗಳು ರೈತರ ರಕ್ಷಣೆ ಮಾಡ್ತಾರೆ. ಇವರು ಧರ್ತಿ ಕಾ ಬಾರೆ ಮೇ ಅಭಿ ತಕ್ ನೀತಿ ದಿಖಾಯೇ. ಸರ್, ಈಗ ಇಷ್ಟೊಂದು ಒಂದು ಅನುಭವವುಳ್ಳ ವ್ಯಕ್ತಿಯಾಗಿ ಇದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ್ದೀರಾ. ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರ ಇದಾರೆ ಅಥವಾ ಯಾರ ಒಂದು ಮಾರ್ಗದಿಂದ ಈಗ ನೀವು ನಡೀತಾ ಬಂದಂತ ಸರ್? ಇಲ್ಲ ಪ್ರೊಫೆಸರ್, ನಾವು ಗದ್ದೆಯಲ್ಲಿ ದುಡಿಮೆ ಮಾಡ್ಕೊಂಡಿದ್ದವರು. ನಾವೇನು ಸ್ವಾಗತ ಭಾಷಣ ಮಾಡೋಕ್ಕೂ ಗೊತ್ತಿರಲಿಲ್ಲ. ರೈತ ಸಂಘ ಬಂದಾಗ ಹೊರಗಡೆ ಬಂದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಮತ್ತು ಸುಂದರೇಶ್ ಅಂತವರು ಮಾತುಗಳು ಕೇಳಿ ಸ್ಫೂರ್ತಿ ನಮ್ಮ ಮನಸ್ಸಲ್ಲಿತ್ತು. ರೈತರು ಯಾಕೆ ಯಾರು ರಕ್ಷಣೆ ಮಾಡ್ಯಾರ ಬಂದಾಗ ನಾವು ಪ್ರವೇಶ ಮಾಡಿದ್ವಿ, ಬೆಳ್ಕೊಂಡು ಬಂದ್ವಿ. ನಂಜುಂಡಸ್ವಾಮಿ ಮತ್ತು ರುದ್ರಪ್ಪ, ಸುಂದರೇಶಗಳು ಮೊದಲನೇ ಈ ಹೋರಾಟದ ಅತ್ಯಂತ ಪ್ರಮುಖ ರೂವಾರಿಗಳು. ಅದೇ ರೀತಿ ಬಂದರು ಭಾಳ ಜನ, ಬಾಬಾಗೌಡರು, ಶ್ರೀನಿವಾಸ್ ಅಂತವರೆಲ್ಲ ಬಂದರು. ಕೆಲವರು ಹೊರಟೋದ್ರು, ಕೆಲವರು ನಾವು ಕಾಯವಾಗಿ ಉಳ್ಕೊಂಡಿದ್ವಿ. ಕೆಲವರು ಹೊರಟೋದ್ರು, ಬಾಬಾಗೌಡ ಹೊರಟೋದ್ರು, ಶ್ರೀನಿವಾಸ್ ಹೊರಟೋದ್ರು. ನಾವು ಮಾತ್ರ ಭೂಮಿಯಿಂದ ಬಂದವರು 32 ವರ್ಷ ಆದರೂ ಎಲ್ಲೂ ಹೋಗಿಲ್ಲ. ಭಾಳ ಆಸೆ ಅನೀಸೆಗಳು ನನಗೂ ಕರೆದ್ರು, ನಿಮ್ಮ ಮಂತ್ರಿನೇ ಮಾಡ್ತೀನಿ ಬಾ, MLC ಮಾಡ್ತೀನಿ ಬಾ, ನಮ್ಮ ಪಾರ್ಟಿಗೆ ಸೇರ್ಕೋ ಅಂತ. ಬಟ್ ಎಲ್ಲೂ ಹೋಗಿಲ್ಲ. ಸರ್, ಖಂಡಿತವಾಗ್ಲೂ ಅದೇ ರೀತಿ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಿಮ್ಮ ಈ ಒಂದು ಕ್ಷೇತ್ರದ ಪ್ರತಿಯೊಬ್ಬ ಜನತೆ ಜೊತೆಗೆ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಸಹ ಹೆಸರುವಾಸಿಯಾಗಿರುವಂತದ್ದು. ಹಾಗಾಗಿ ಇಡೀ ಎಲ್ಲಾ ಒಂದು ಜನತೆಗೂ ಕಡೆದಾಗಿ ಏನೋ ಒಂದು ಸಿಹಿ ಮಾತುಗಳನ್ನೆಲ್ಲ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನನ್ನ ಆಸೆ ಭಾಳ ಕಲ್ಪನೆ, ಕರ್ನಾಟಕದ ಸಮಗ್ರ ಜನತೆ ಚೆನ್ನಾಗಿ ಊಟ ಮಾಡ್ಕೊಂಡು ಬದುಕಬೇಕು. ದುಡಿಯೋ ವರ್ಗಕ್ಕೆ, ಎಲ್ಲ ದುಡಿಯೋ ವರ್ಗ, ರೈತರು ಅಲ್ಲ, ಕೂಲಿ ಮಾಡೋರು, ದಲಿತರು, ಬಡವರು, ಯಾರವರ ಎಲ್ಲ ಉದ್ಯೋಗದ ಜನರಿಗೆ ಆರ್ಥಿಕವಾಗಿ ಬದುಕ್ತಕ್ಕಂಥ ಆರ್ಥಿಕ ನೀತಿ, ಸಾಲದ ನೀತಿ ಆಗಬೇಕು. ಅದರಲ್ಲಿ ವಿಶೇಷವಾಗಿ ಸರ್ಕಾರ ಘೋಷಣೆ ಮಾಡಬೇಕು. ನಾಳೆನೇ ನನ್ನ ಆಸೆ, ದುಡಿಯುವ ಹೆಣ್ಮಕ್ಕಳನ್ನ ರಕ್ಷಣೆ ಮಾಡಿ. ದುಡಿಯುವ ಹೆಣ್ಮಕ್ಕಳನ್ನ ರಕ್ಷಣೆ ಮಾಡಿದರೆ ಈ ದೇಶ, ಈ ರಾಜ್ಯ ಸತ್ತು. ಭಾರತ ಮಾತೆ ಅಂತ ಹೇಳೋದೆಲ್ಲ ಡೂಪ್ಲಿಕೇಟ್ ಮಾತಾಡುತ್ತೆ. ಹೆಣ್ಣನ್ನು ರಕ್ಷಣೆ ಮಾಡದೇ ಇರತಕ್ಕಂಥ ದೇಶ ಅದು ಡೂಪ್ಲಿಕೇಟ್ ದೇಶ. ಇವಾಗ ಇಡೀ ದೇಶದಲ್ಲಿ 25 ಕೋಟಿ ಹೆಣ್ಮಕ್ಳು ಹೆಲ್ತ್ ಇಲ್ಲದೆ ಸಾಯ್ತಂಥ ಪರಿಸ್ಥಿತಿ. ಪೌಷ್ಟಿಕಾಂಶ ಇಲ್ಲ, ಹೆಲ್ತ್, ಆ ಹೊಟ್ಟೆ ಉಳಿತದ ಹೆಣ್ಮಕ್ಳು. ಆ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಕ್ಕಂಥ ಆರ್ಥಿಕ ನೀತಿ ಬೇಕು. ಉದಾಹರಣೆಗೆ ಭಾರಿ ನನ್ನ ಆಸೆ, ಈ ಸ್ತ್ರೀ ಸಂಘಗಳು ಮಾಡಿದ್ದಾರೆ. ವರ್ಷಕ್ಕೆ 2 ಸಂಘಕ್ಕೆ ಸಬ್ಸಿಡಿ ಕೊಡ್ತೀನಿ ಅದಲ್ಲ. ಇರ್ತಕ್ಕಂಥ ಸಂಘಕ್ಕೆ 5 ವರ್ಷಕ್ಕೆ 20% ಸಬ್ಸಿಡಿ ಕೊಡಬೇಕು. 5 ವರ್ಷಕ್ಕೆ ಸಬ್ಸಿಡಿ ಪ್ಲ್ಯಾನ್ ಮಾಡಬೇಕು. 200 ಸಂಘ ಕೊಟ್ಬಿಟ್ಟು 2 ಸಂಘಕ್ಕೆ ಈ ವರ್ಷ ಕೊಡ್ತೀನಿ ಅಂದರೆ ಎಷ್ಟು ವರ್ಷ ಆಗಬೇಕು? ಅದರಿಂದ ಈ ಹೆಣ್ಮಕ್ಕಳ ರಕ್ಷಣೆ ಮಾಡಬೇಕು ಅಂತ ಕನಸಿದೆ. ಯುವಶಕ್ತಿ ಬೆಳಿಬೇಕು. ದೇಶೀಯ ಭಾವನೆಗಳು ಮತ್ತು ಸಮಾನ ಶಿಕ್ಷಣದ ಕಲ್ಪನೆ, ಈ ಥರದ ಎಲ್ಲ ಆಲೋಚನೆಗಳನ್ನು ನಾವು ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಈಗ ಯಾವ ರೀತಿ ಅವರು ಒಂದು ಜನಸೇವೆಯನ್ನೆಲ್ಲ ಮಾಡ್ತಾ ಬಂದಂತದಂತ ಸಂಪೂರ್ಣವಾಗಿ ಅವರು ಒಂದು ರೈತರ ಒಂದು ಅನುಕೂಲತೆ ಬಗ್ಗೆ ಒಂದು ಆದ್ಯತೆಯನ್ನು ನೀಡ್ತಾ ಬಂದರು. ಜೊತೆಗೆ ಸತತವಾಗಿ 32 ವರ್ಷಗಳ ಕಾಲದಿಂದ ಒಂದು ನಿಮ್ಮ ಸೇವೆಯನ್ನೆಲ್ಲ ಮಾಡ್ತಾ ಬಂದಿರುವಂಥದ್ದು. ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಆದ್ಯತೆಯನ್ನ ನೀಡಬೇಕು ಅನ್ಕೊಂಡಿದ್ರೆ, ಅದರಲ್ಲೂ ಮುಖ್ಯವಾಗಿ ಒಂದು ಮಹಿಳೆಯರ ಒಂದು ಅತ್ಯಾಚಾರಗಳ ಬಗ್ಗೆ ಆಗಿರಬಹುದು, ಅವರಿಗೆ ಆಗುವಂತ ಒಂದು ಅನಾನುಕೂಲತೆ ತೊಂದರೆಗಳ ಬಗ್ಗೆ ಒಂದು ಆದ್ಯತೆ ನೀಡಿ ಇನ್ನಷ್ಟು ಒಂದು ಗ್ರಾಮವನ್ನೆಲ್ಲ ಅಭಿವೃದ್ಧಿಗೊಳಿಸಬೇಕು. ಸಂಪೂರ್ಣವಾಗಿ ಒಂದು ಏನು ಯುವ ಹುಡುಗರಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ರಕ್ಷಣೆ ಆಗಬೇಕು. ಜೊತೆಗೆ ಅವರ ಒಂದು ಕೆಲಸದ ಬಗ್ಗೆ ಆಗಿರಬಹುದು, ಎಲ್ಲಾ ರೀತಿಯಾದಂತಹ ಒಂದು ಕಾಳಜಿ, ಆಸೆ, ಆಕಾಂಕ್ಷೆಯನ್ನು ಇಟ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶವನ್ನು ನೀಡಿರುವಂಥದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು. ನಮಸ್ಕಾರ.